ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಂತೋಷ್ ಬಡ್ಕಂಬಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಅಥಣಿಯವರಾಗಿ ಅಥಣಿಗೆ ಒಂದು ಹೆಮ್ಮೆಯನ್ನು ಉಂಟು ಮಾಡಿರುವಂಥ, ಅಂದರೆ ಅಥಣಿಯಲ್ಲಿಯೇ ತಮ್ಮ ಒಂದು ಸಂಪೂರ್ಣ ವಿದ್ಯಾಭ್ಯಾಸವನ್ನು ಮುಗಿಸಿ ಈ ಸ್ನಾತಕೋತ್ತರ ಪದವಿಯನ್ನು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಮುಗಿಸಿ ಇಡೀ ಮೈಸೂರು ಯೂನಿವರ್ಸಿಟಿಗೆ ಸುಮಾರು 6 ಬಂಗಾರದ ಪದಕಗಳನ್ನು ಗೆದ್ದು ಅಥಣಿಗೆ ಒಂದಿಷ್ಟು ಹೆಮ್ಮೆಯನ್ನು ಉಂಟು ಮಾಡಿರುವಂತಹ ಸಾಧಕಿ ಕುಮಾರಿ ಸ್ನೇಹಾ ನಾರಾಯಣ್ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಸಂದರ್ಶನ ಇಲ್ಲಿ ಜರುಗ್ತಾ ಇದೆ. ನಾವು ಕೇಳಿದ ತಕ್ಷಣ ತಮ್ಮ ಸಮಯವನ್ನು ನಮ್ಮ ಸಂದರ್ಶನಕ್ಕೆ ಕೊಟ್ಟಿರ್ತಕ್ಕಂತಹ ಕುಮಾರಿ ಸ್ನೇಹಾ ಕುಲಕರ್ಣಿಯವರ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವೀಕ್ಷಕರೇ, ನೀವು ಕೇಳಿದಿರಿ, ಅಥಣಿಯವರಾಗಿದ್ದುಕೊಂಡು ಒಂದಿಷ್ಟು ತಮ್ಮ ಶೈಕ್ಷಣಿಕದಲ್ಲಿ ಮಹತ್ತರವಾದಂಥ ಸಾಧನೆ, ಅಂದರೆ ಮೈಸೂರು ಯೂನಿವರ್ಸಿಟಿಗೆ ಸುಮಾರು 6 ಬಂಗಾರದ ಪದಕಗಳನ್ನು ಪಡೆಯುವುದಂದರೆ ಸಾಮಾನ್ಯವಾದ ಮಾತಲ್ಲ. ಈ 6 ಬಂಗಾರದ ಪದಕಗಳನ್ನು ಪಡೆದು ಸಾಧನೆಯನ್ನು ಮಾಡಿರ್ತಕ್ಕಂತಹ ಈ ಸ್ನೇಹಾ ಕುಲಕರ್ಣಿ ಅವರಿಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ಜೊತೆ ಅಥಣಿಯ ಸಹಸ್ರ ಮತ್ತು ಸಮಸ್ತ ಬಾಂಧವರ ಪರವಾಗಿ ನಾನು ಮತ್ತೊಮ್ಮೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಪ್ರಶ್ನೆಯನ್ನು ಕೇಳೋದಾದರೆ, ಮೊದಲನೇದಾಗಿ ಸ್ನೇಹಾ ಕುಲಕರ್ಣಿಯವರ ಕೌಟುಂಬಿಕ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಸ್ನೇಹಾ ನಾರಾಯಣ್ ಕುಲಕರ್ಣಿ ಅಂತ. ನಾನು ಬೇಸಿಕಲಿ ಅಥಣಿಯಿಂದನೇ ಬಂದಿದ್ದು, ಅಂದರೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಥಣಿಯಲ್ಲೇ. ನನ್ನ ಪ್ರೈಮರಿ ವಿದ್ಯಾಭ್ಯಾಸದಿಂದ ಹಿಡ್ಕೊಂಡು ಡಿಗ್ರಿವರೆಗೂ ನಾನು ಅಥಣಿಯಲ್ಲೇ ನನ್ನ ಕಂಪ್ಲೀಟ್ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೀನಿ. ಸೊ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲರಿಗೂ ಗೊತ್ತಿರೋ ಥರ ಕುಟುಂಬ ಅಂದರೆ ಇದು ನಮ್ಮ ಲೈಫಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಅದೇ ರೀತಿ ನನ್ನ ಲೈಫಲ್ಲೂ ಕೂಡ ಕುಟುಂಬ, ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿದ್ರು. ಅವರ ಒಂದು ಸ್ಯಾಕ್ರಿಫೈಸ್ ಇರ್ಬೋದು ಅಥವಾ ಅವರ ಒಂದು ಸಪೋರ್ಟ್ ಇರ್ಬೋದು, ಅದರಿಂದನೇ ನಾನು ಈ ಒಂದು ಲೆವೆಲಲ್ಲಿ ಇರೋಕ್ಕೆ ಸಾಧ್ಯ ಆಯಿತು, ಮತ್ತು ಇದನ್ನು ಕೂಡ. ಕುಟುಂಬ ಅಂತ ಬಂದರೆ, ಇವಾಗ ನನ್ನ ಮನೆಯಲ್ಲಿ ನನ್ನ ಜೊತೆ ಇರೋದು ನಮ್ಮ ಅಜ್ಜಿ, ಅಮ್ಮ ಮತ್ತು ತಮ್ಮ. ನಾನು 6th ಸ್ಟ್ಯಾಂಡರ್ಡ್ ಇರಬೇಕಾದ್ರೇ ಅಪ್ಪ ಎಕ್ಸ್ಪೈರ್ ಆದರು. ಸೊ ಅವಾಗಿಂದ ಅಮ್ಮನೇ ಇಲ್ಲಿವರೆಗೂ ನಮ್ಮನ್ನು ಬೆಳೆಸಿದ್ದು, ಸಾಕಿದ್ದು, ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಕೂಡ ಮಾಡಿದ್ದು. ಸೊ ಇವಾಗಿರೋದು ಅಜ್ಜಿ, ಅಮ್ಮ ಮತ್ತು ತಮ್ಮ. ಪ್ರೆಸೆಂಟ್ಲಿ ಅಮ್ಮ ಇಲ್ಲೇ ಜೈ ಸೊಸೈಟಿಲೇ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕ್ಲರ್ಕಾಗಿ ವರ್ಕ್ ಮಾಡ್ತಿದ್ದಾರೆ. ತಮ್ಮ ಬಂದು ಅವನು MBA ಲಾಸ್ಟ್ ಸೆಮ್ ಎಕ್ಸಾಮ್ ಬರೆದ್ಬಿಟ್ಟು ಬಂದ. ಸೊ ಅವನು ಇನ್ನು MBA ಮುಗಿಸ್ಬಿಟ್ಟು ಜಾಬಿಗೆ ಸೇರ್ಕೋತಾನೆ. ನಾನು MSc ಮುಗಿಸಿ 1 ಇಯರಿಂದ ಆ್ಯಸ್ ಅ ಲೆಕ್ಚರರ್ ಮೈಸೂರು ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಅಜ್ಜಿ ಮನೇಲೇ ಇರ್ತಾರೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಜ್ಜಿ ಮನೇಲೇ, ಅಂದರೆ ಅಜ್ಜಿ ಹತ್ರನೇ ಬೆಳೆದಿದ್ದು. ಸೊ ಅವರು ಜೀವನದಲ್ಲಿ ಮಾಡಿರುವಂತಹ ಕಷ್ಟಗಳಿರ್ಬೋದು ಅಥವಾ ಸಮಸ್ಯೆಗಳನ್ನು ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದೊಂದು ಇರ್ಬೋದು, ಅದನ್ನೆಲ್ಲ ನಾನು ಸ್ಟಡೀಸಲ್ಲಿ ಅಳವಡಿಸ್ಕೊಂಡೆ. ಅದನ್ನು ಇಂಪ್ಯಾಕ್ಟ್ ಮಾಡ್ಕೊತಾ ಹೋದೆ. ಯಾವ ರೀತಿ ಲೈಫನ್ನು ಈಸಿಯಾಗಿ ತೊಗೋಬೇಕು, ಯಾವುದೇ ರೀತಿ ಸಮಸ್ಯೆ ಬಂದ್ರೂ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಪಾಸಿಟಿವ್ ಆಗಿರಬೇಕು. ಅದೇ ರೀತಿ ಪಾಸಿಟಿವಿಟಿನ, ಕಾನ್ಫಿಡೆನ್ಸ್ನ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನು ನಾನು ಅಜ್ಜಿ ಮನೆಯಲ್ಲೇ ಅಜ್ಜಿಯಿಂದನೇ ಕಲಿತೆ. ಬಿಕಾಸ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಸೊ ಚೈಲ್ಡ್ಹುಡಲ್ಲಿ ಇರಬೇಕಾದ್ರೇ ನಾವು ಕೆಲವೊಂದು ಅವಶ್ಯಕ ಥಿಂಗ್ಸ್ಗಳನ್ನು ಅಳವಡಿಸ್ಕೋಬೇಕಾಗುತ್ತೆ. ಅದು ಮುಂದೆ ಜೀವನದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಅವರಿಂದ ಕೆಲವೊಂದು ಗುಣಗಳನ್ನು ಇಂಪ್ಯಾಕ್ಟ್ ಮಾಡಿಕೊಂಡೆ. ಅದು ನನಗೆ ತುಂಬ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ವೇಯಲ್ಲಿ ಯೂಸ್ ಆಯಿತು. ಸೊ ಯೂಸ್ ಆಗ್ತಾ ಇದೆ, ಮುಂದೆ ಕೂಡ ಯೂಸ್ ಆಗುತ್ತೆ. ಸೊ ಇದು ನನ್ನ ಕುಟುಂಬ. ಪ್ರೆಸೆಂಟಲ್ಲಿರೋದು ಅಮ್ಮ, ಅಜ್ಜಿ, ನನ್ನ ತಮ್ಮ. ಅದೇ ರೀತಿ ರಿಲೇಟಿವ್ಸ್ ಅಂತ ತುಂಬ ಜನ ಇದ್ದಾರೆ. ಅವರು ಕೂಡ ನನ್ನ ಸಾಧನೆಯಲ್ಲಿ ಅಷ್ಟೇ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾರೆ. ಅಂದರೆ ನಮ್ಮ ಅಮ್ಮನ ತಂಗಿಯರಿರ್ಬೋದು, ಇಬ್ಬರಿದ್ದಾರೆ. ಒಬ್ಬರು ಇಲ್ಲೇ ಜೈ ಸೊಸೈಟಿಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ, ಅವರು ಕೂಡ. ಸೊ ಇನ್ನೊಬ್ಬರು, ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಅವ್ರನ್ನ ನಾವು ಮೌಶಿ ಅಂತ ಕರಿತೀವಿ. ಸೊ ಅವರಿಬ್ಬರು ಕೂಡ ನನ್ನ ಲೈಫಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಪಾಸಿಟಿವ್ ವೇ ಇರ್ಬೋದು ಅಥವಾ ನಾನು ಸಕ್ಸಸ್ ಆದಾಗಲೂ ಫೇಲ್ಯೂರ್ ಆದಾಗಲೂ ಒಂದೇ ರೀತಿ ಸಪೋರ್ಟನ್ನು ಅವ್ರು ಎರಡೂ ಒಂದು ಯಾವುದೇ ಸಂದರ್ಭ ಬಂದ್ರೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರ ಪಾತ್ರ ಬಹಳಷ್ಟು ಇದೆ ಅಂತೇಳಿ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ತುಂಬಾನೇ ಮುಖ್ಯ. ಅಂದರೆ ಹಿರಿಯರು ಹೇಳುವಂಥ ಮಾತು ಏನು, ಮನೆಯ ತಾನೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ನಮ್ಮ ಒಂದು ಗುರು ಅಂತೇಳಿ. ಹಾಗಾಗಿತ್ತು ಅಂದರೆ ತಮ್ಮ ತಾಯಿಯವರು ತಮಗೆ ಒಂದಿಷ್ಟು ಮಾರ್ಗದರ್ಶಕರಾಗಿ, ಗುರುವಾಗಿದ್ದುಕೊಂಡು, ಜೊತೆಗೆ ಇಡೀ ನಿಮ್ಮ ಸಂಪೂರ್ಣ ಸಂಸಾರದ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ನಿಮ್ಮನ್ನು ಈ ಸಾಧನೆಯ ಕಡೆಗೆ ನಿಮ್ಮ ಕೈಯನ್ನು ಹಿಡಿದುಕೊಂಡು ಹೋಗಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ನಾವು ಈ ವೀಕ್ಷಕರೆಲ್ಲರೂ ಸೇರಿಕೊಂಡು ತಮ್ಮ ತಾಯಿಯವರಿಗೆ ಒಂದಿಷ್ಟು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅವರಿಗೆ ನಮ್ಮ ಪರವಾಗಿ ಒಂದಿಷ್ಟು ಅಭಿನಂದನೆಗಳನ್ನ ಇಲ್ಲಿ ಸಲ್ಲಿಸ್ತಾ ಇದ್ದೀವಿ. ನೀವು ಮೈಸೂರು ಮಹಾರಾಣಿ ಕಾಲೇಜ್ನಲ್ಲಿ ಕಲಿತು ಆ ಮೈಸೂರು ಯೂನಿವರ್ಸಿಟಿಗೆ ಸುಮಾರು 6 ಬಂಗಾರದ ಪದಕಗಳನ್ನ ಸಂಪಾದನೆ ಮಾಡಿದ್ರಿ. ಈ ಸಂಪಾದನೆ 6 ಬಂಗಾರದ ಪದಕಗಳನ್ನ ಸಂಪಾದನೆ ಮಾಡಿದ ನಂತರ ಯಾವ ರೀತಿಯಾಗಿರ್ತಕ್ಕಂಥ ಫೀಲಿಂಗ್ ಬರ್ತಾ ಇದೆ, ಜೊತೆಗೆ ಈ ಬಂಗಾರದ ಪದಕ ನಮಗೆ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇತ್ತಾ ಅಂತೇಳಿ ನಮ್ಮ ವೀಕ್ಷಕರಿಗೆ ಹಂಚ್ಕೋಬೇಕಾಗಿತ್ತು. ಅಂದರೆ ಗೋಲ್ಡ್ ಮೆಡಲ್ ತಗೊಂಡಿದ್ರಿಂದ ಅಫ್ಕೋರ್ಸ್ ಐ ಆಮ್ ಫೀಲಿಂಗ್ ಪ್ರಿವಿಲೇಜ್ ಆ್ಯಂಡ್ ಆನರ್.
ಒಂದು ರೀತಿ ಪ್ರೌಡ್ ಮೂಮೆಂಟ್ ಇದು ನನಗೆ. ಅದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಕುರಿತು ಹೇಳಬೇಕಾದ್ರೆ ಮೈಸೂರಲ್ಲಿ MSc ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಮೈಸೂರಿಗೆ ಹೋಗಿದ್ದು. ಬಟ್ ಸ್ಟಾರ್ಟಿಂಗಲ್ಲಿ ನಾನು ಗೋಲ್ಡ್ ಮೆಡಲ್ಲೇ ತೊಗೋತೀನಿ ಅನ್ನೋ ಅಂಥ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ನಂಗೆ ಇರಲಿಲ್ಲ. ಬಟ್ ಸ್ಟಿಲ್ ನಾನು ಒಂದು ಟಾಪ್ 3 ರ್ಯಾಂಕಲ್ಲಿ ಇರಬೇಕು ಅನ್ನೋ ಒಂದು ಆಸೆ ನನಗಿತ್ತು. ಯಾಕಂದರೆ ಅಥಣಿಯಿಂದ ಮೈಸೂರುವರೆಗೂ ಹೋಗಿದ್ದೀನಿ ಅಂದರೆ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಆಸೆ ಕನಸು ಇತ್ತು. ಆ ಡ್ರೀಮ್ ಇಟ್ಕೊಂಡೇ ನಾನು ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದೆ. ಸೊ ಏನಾದರೂ ಮಾಡೇ ಬರಬೇಕು, ಬರಿಗೈಯಿಂದ ಬರಲೇಬಾರ್ದು ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲಿತ್ತು. ಸೊ ಫಸ್ಟ್ 3 ರ್ಯಾಂಕಲ್ಲಿ ಇರಬೇಕು ಅಂತ ಆಸೆ ಪಟ್ಟಿದ್ದೆ. ಅದೇ ರೀತಿ ವರ್ಕ್ ಕೂಡ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಸೆಮ್ ಎಕ್ಸಾಮ್ ಎಲ್ಲ ಮುಗಿದು ರಿಸಲ್ಟ್ ಬಂದಾಗ ನನಗೆ 9.2 CGPA ಬಂತು. ಸೊ ಅದು ಒಂದು ನನ್ನ ಮಹಾರಾಣಿ ಕಾಲೇಜಿಗೆ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಸೊ ಆ ಸ್ಕೋರ್ ನೋಡಿಬಿಟ್ಟು ನಂಗೆ ಲೆಕ್ಚರ್ಸ್ ಎಲ್ಲ ಹೇಳಿದರು, ಬೈ ಗೆಟಿಂಗ್ ದಿಸ್ ಸ್ಕೋರ್ ಯು ಕ್ಯಾನ್ ಗೆಟ್ ಅ ಗೋಲ್ಡ್ ಮೆಡಲ್ ಆರ್ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರು. ಸೊ ಆ ಒಂದು ಮಾತನ್ನು ನಾನು ನೆನಪಿಟ್ಕೊಂಡು ನೆಕ್ಸ್ಟ್ 3rd ಸೆಮ್ ಮತ್ತು 2nd ಸೆಮ್ ಇರ್ಬೋದು 4th ಸೆಮ್ ಅಲ್ಲಿ ಸೇಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಹಾರ್ಡ್ ವರ್ಕ್ ಮಾಡಿದೆ. ಸೊ 4th ಸೆಮ್ಮಲ್ಲಿ ನನಗೆ 9.8 CGPA ಬಂತು. ಯೂನಿವರ್ಸಿಟಿಗೆ ಹೈಯೆಸ್ಟ್. ಎಸ್ ಸರ್. ಸೊ 9.8 CGPA ಬಂತು. ಸೊ 4 ಸೆಮ್ಮು ಸೇರಿಸಿ 9.48 CGPA ಬಂತು. ಸೊ ಇಟ್ಸ್ ಹೈಯೆಸ್ಟ್ ಸ್ಕೋರ್ ಆಗಿರೋದ್ರಿಂದ ಐ ಗಾಟ್ ಅ ಫಸ್ಟ್ ರ್ಯಾಂಕ್ ಆ್ಯಂಡ್ 6 ಗೋಲ್ಡ್ ಮೆಡಲ್. ಅಂದರೆ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಬಂದ ನಂತರ ಅಲ್ಲಿ ನಿಮಗೆ ಬಂದಿರತಕ್ಕಂಥ ಮಾರ್ಕ್ಸ್ಗಳನ್ನು ನೋಡಿ ಜೊತೆಗೆ ನಿಮ್ಮ ಟೀಚರ್ಸ್ಗಳು ನಿಮಗೆ ಒಂದಿಷ್ಟು ಮೋಟಿವೇಶನ್ ಗೋಲ್ಡ್ ಮೆಡಲ್ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನಗೆ ಗೋಲ್ಡ್ ಮೆಡಲ್ ಸಿಗುತ್ತೆ, ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡಿದ್ರೆ ಸಿಗುತ್ತೆ ಅನ್ನೋ ಒಂದು ಅಂತ. ರೈಟ್, ಹಾಗಾಗಿತ್ತು. ಈಗ ಈ ಸುಮಾರು 6 ಗೋಲ್ಡ್ ಮೆಡಲ್ಗಳನ್ನ ಪಡ್ಕೊಂಡಿದ್ದನ್ನು ನಾವು ಕೇಳಿದ ತಕ್ಷಣ ನಮ್ಗೆ ಒಂದಿಷ್ಟು ಮನಸ್ಸಿನಲ್ಲಿ ಏನು ಬರ್ತದೆ ಅಂದರೆ, ಏನಪ್ಪ ಇವರು 6 ಗೋಲ್ಡ್ ಮೆಡಲ್ ಪಡಿಬೇಕಾಗಿತ್ತು, ಎಷ್ಟು ಹಾರ್ಡ್ ವರ್ಕ್ ಮಾಡಿದವರು, ಯಾವ್ದು ಟೈಮ್ ಟೇಬಲ್ ಇವ್ರು ಏನು ಬೇಕು, ಅಥವಾ ಇವ್ರು ಏನಾದರೂ ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿಯನ್ನು ಮಾಡ್ತಾ ಇದ್ರ, ಆ ರೀತಿಯಾಗಿರ್ತಕ್ಕಂಥ ನಿಮ್ಮ ಒಂದು ಈ ಎಜುಕೇಷನಲ್ ಟೈಮ್ ಟೇಬಲ್ ಏನಾದರೂ ಇತ್ತು ಅಂದರೆ ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ಅಂತ. ಸರ್, MScಲಿ ಫಸ್ಟ್ ಡೇ ಆಫ್ ಕಾಲೇಜ್ ಅಂದರೆ ಫಸ್ಟ್ ಕ್ಲಾಸಲ್ಲಿ ಏನೇನು ಹೇಳ್ತಾರೆ, ಎಷ್ಟು ಪೀರಿಯಡ್ಸ್ ಇರುತ್ತೆ, ಏನೇನು ಲೆಕ್ಚರ್ಸ್ ಟೀಚ್ ಮಾಡ್ತಾರೆ ಅನ್ನೋದನ್ನು ನಾವು ಅಲ್ಲೇ ಕ್ಲಾಸಲ್ಲೇ ಕೇಳಿದ್ರೆ, ಕರೆಕ್ಟಾಗಿ ಕೂತ್ಕೊಂಡು ಗಮನಿಸಿ ಕೇಳಿದ್ರೇ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಕೇಳ್ಕೊಂಡ್ಬಿಟ್ಟು ನಾವಷ್ಟು ಮನೇಲಿ ಹೋಗ್ಬಿಟ್ಟು ಒಂದಿಷ್ಟು ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಲೈಬ್ರರಿಯಿಂದ ಬುಕ್ಸ್ ರೆಫರ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡಿ ಅದರಿಂದ ನಾವೇ ಒಂದು ನಮಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಒಂದು ವೇಯಲ್ಲಿ ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನೆಲ್ಲ ಮಾಡಿಕೊಂಡ್ರೆ ನೆಕ್ಸ್ಟು ಎಕ್ಸಾಮ್ ಟೈಮಲ್ಲಿ ಓದೋಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಡೇಯಿಂದನೇ ನಾವು ಅಭ್ಯಾಸ ಮಾಡಿದ್ರೆ ಸೊ ಎಂಡಲ್ಲಿ ನಮಗೆ ಈಸಿ ಆಗುತ್ತೆ, ಲೋಡ್ ಆಗಲ್ಲ. ಜಾಸ್ತಿ ಸಿಲೆಬಸ್ ಇರೋದ್ರಿಂದ ಎಕ್ಸಾಮಲ್ಲೂ ಜಾಸ್ತಿ ಗ್ಯಾಪ್ ಇರಲ್ಲ. ಸೊ ಏನೋ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಅದರಿಂದ ನಮಗೆ ಕವರ್ ಮಾಡೋಕ್ಕಾಗಲ್ಲ ಸಿಲೆಬಸ್. ಸೊ ಫಸ್ಟ್ ಡೇಯಿಂದನೇ ನಾವು ಸ್ಟಡಿ ಸ್ಟಾರ್ಟ್ ಮಾಡಿದ್ರೆ ಎಂಡಲ್ಲಿ ನಮಗೆ ಪ್ರಾಬ್ಲಮ್ ಆಗಲ್ಲ. ಅಂದರೆ ಅವತ್ತಿನ ಪಾಠವನ್ನು ಅವತ್ತೇ ಮಾಡಬೇಕು, ಸಬ್ಜೆಕ್ಟನ್ನು ಅವತ್ತೇ ಬಂದು ನಾವು ಮನೆಯೊಳಗೆ ಸ್ವಲ್ಪ ಒಂದಿಷ್ಟು ವರ್ಕನ್ನು ಮಾಡಿದರೆ ನೀವು ಎಕ್ಸಾಮನ್ನು ನಿರ್ಭೀತಿಯಿಂದ ಎದುರಿಸಿ ನಾವು ಈ ರೀತಿಯಾದ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸರ್, ಬರೀ ಓದೋದಿರ್ಬೋದು, ಸೊ ಪ್ರಾಕ್ಟೀಸ್ ಮಾಡೋದಕ್ಕಿಂತನೂ ಏನು ಹೇಳಿದ್ದಾರೆ ಆ ಸಬ್ಜೆಕ್ಟಲ್ಲಿ ಡೀಪಾಗಿ ಹೋಗ್ಬಿಟ್ಟು ಓದಿ ತಿಳ್ಕೊಂಡು ಮಾಡಿದ್ರೆ ಈಸಿಯಾಗಿ ನಾವು ಅದನ್ನು ಫಾಲೋ ಅಪ್ ಮಾಡ್ಬೋದು. ಓಕೆ. ಈ ಸುಮಾರು 6 ಬಂಗಾರದ ಪದಕಗಳು, ಈ ಗೋಲ್ಡ್ ಮೆಡಲ್ ಏನು ಪ್ರೇರಣೆಯಾಗಿದೆ? ಈ ಒಂದು ಸಾಧನೆ ಮಾಡಲಿಕ್ಕೆ ನಿಮ್ಗೊಂದಿಷ್ಟು ಮೋಟಿವೇಶನ್ ಆಗಿ, ಆ ರಿಯಲ್ ಮೋಟಿವೇಶನ್ ಅದು ಪ್ರೇರಣೆ ಏನಾಗಿರ್ಬೋದು? ಫಸ್ಟು ಇಲ್ಲಿಂದ ಅಥಣಿಯಿಂದ MSc ಮೈಸೂರಲ್ಲಿ ಮಾಡೋದೇ ಒಂದು ದೊಡ್ಡ ವಿಷಯ. ಸೊ ನಮ್ಮ ಕಾಲೇಜಲ್ಲಿ ನನ್ನ ಪ್ರಕಾರ ನಮ್ಮ ಸರ್ಗಳೆಲ್ಲ ಹೇಳ್ತಿದ್ರು, ಅಥಣಿ ಅಂತ ಒಂದು ಅಲ್ಲಿಂದ ಚಿಕ್ಕ ಊರಿಂದ ಬಂದು ಇಲ್ಲಿವರೆಗೂ ಮೈಸೂರು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗೋದೇ ಅದೃಷ್ಟದ ವಿಷಯ. ಸೊ ನೀವು ಬೇರೆ ಯೂನಿವರ್ಸಿಟಿಯವರು ಆಗಿರೋದ್ರಿಂದ 2 ಸೀಟ್ ಇರುತ್ತೆ ಅದರ್ ಯೂನಿವರ್ಸಿಟಿಯವರಿಗೆ ಮೈಸೂರು ಯೂನಿವರ್ಸಿಟಿಲಿ. ಸೊ ಮೆರಿಟ್ ಸೀಟ್ಸ್, ಸೊ ಅದು ನಿಮಗೆ ಸಿಕ್ಕಿದೆ. ಸೊ ಯು ಆರ್ ಲಕ್ಕಿ. ಇದನ್ನೇ ನೀವು ಪಾಸಿಟಿವ್ ಆಗಿ ಒಂದು ಅವಕಾಶ ಸಿಕ್ಕಿದೆ, ಇದನ್ನು ಪೂರ್ತಿಯಾಗಿ ಬಳಕೆ ಮಾಡ್ಕೋಬೇಕು. ಸೊ ಒಂದು ಕ್ಲಾಸಲ್ಲಿ ಫಸ್ಟ್ ಡೇ ಆಫ್ ಕ್ಲಾಸಲ್ಲಿ ನಮಗೆ ನಮ್ಮ HOD ಸರ್, ಮೈಸೂರು ಯೂನಿವರ್ಸಿಟಿ ಮಹಾರಾಣಿ ಕಾಲೇಜ್ HOD ಸರ್ ಹೇಳಿದ್ರು, ನೀವು 4 ಸೆಮ್ಮಲ್ಲಿ ಒಳ್ಳೆ ಸ್ಕೋರ್ ಪಡೆದ್ರೆ ಫಸ್ಟ್ ರ್ಯಾಂಕ್ ಬಂದರೆ ಯೂನಿವರ್ಸಿಟಿಗೆ ನಿಮಗೆ ಇನ್ಸ್ಪೈರ್ ಅನ್ನೋ ಒಂದು ಅವಾರ್ಡ್ ಸಿಗುತ್ತೆ. ಅದು ಗೌರ್ಮೆಂಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಇನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಸೊ ಅಲ್ಲಿಂದ ನಿಮ್ಗೆ ಇನ್ಸ್ಪೈರ್ ಅನ್ನೋ ಒಂದು ಅವಾರ್ಡ್ ಸಿಗುತ್ತೆ. ಪರ್ ಮಂತ್ 40,000 ಫೆಲೋಶಿಪ್ ಕೂಡ ಸಿಗುತ್ತೆ. ಆ ಫೆಲೋಶಿಪ್ ಇಟ್ಕೊಂಡು ನೀವು PhD ಮಾಡ್ಬೋದು ವಿತೌಟ್ ಎನಿ ಎಂಟ್ರೆನ್ಸ್ ಆರ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದೇ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ ನಿಮಗೆ ಅಂತ ಒಂದು ಹೇಳಿದ್ರು. ಅದು ನನ್ನ ಮೈಂಡಲ್ಲಿ ಇತ್ತು. ಸೊ ಅವತ್ತಿನ ದಿನದಿಂದ ನಾನು ಇನ್ಸ್ಪೈರ್ಗೋಸ್ಕರ ಹಾರ್ಡ್ ವರ್ಕ್ ಮಾಡಿದೆ. ಸೊ ಇನ್ಸ್ಪೈರ್ ಈಸ್ ಇನ್ಸ್ಪಿರೇಷನ್ ಫಾರ್ ಮೀ. ಅಂದರೆ ಇನ್ಸ್ಪೈರ್ ಎಂಬ ಅವಾರ್ಡ್ ನಿಮಗೆ ಸಿಕ್ಕರೆ ಇನ್ನು ಮುಂದೆ ನೀವು ಮಾಡಬೇಕಂತಿರ್ತಕ್ಕಂಥ ಈ ಡಾಕ್ಟರೇಟ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಸಪೋರ್ಟು ಜೊತೆಗೆ ಒಂದಿಷ್ಟು ಗುಡ್ ಗೈಡ್ಲೈನ್ಸ್ ಆಗಿರ್ತಕ್ಕಂಥ ಗೈಡೆಡ್ ಪರ್ಸನ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಕೂಡ ನಿಮ್ಗೆ ಸಿಗ್ತದ.
ಈ ಒಂದು ಇನ್ಸ್ಪೈರ್ ಅವಾರ್ಡನ್ನು ತಗೊಂಡ್ರೆ ನಿಮ್ಗೆ ಅದೆಲ್ಲ ಸಿಗ್ತದ ಅನ್ನೋ ಕಾರಣಕ್ಕಾಗಿ ಆ ಇನ್ಸ್ಪೈರೇ ನಿಮಗೆ ಇನ್ಸ್ಪೈರ್ ಆಗಿದೆ ಅಂತ ಹೇಳ್ತಾರೆ. ಇದು ಒಂದು ಕ್ಯೂರಿಯಾಸಿಟಿ ಕೊಡ್ತಕ್ಕಂಥ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ತಮ್ಮ ಪದವಿ ಶಿಕ್ಷಣವನ್ನು ಅಥಣಿಯಲ್ಲಿ ಮುಗಿಸಿ ಈ ಡಿಗ್ರಿ ಒಳಗಡೆ ಒಂದಿಷ್ಟು ಹೈಯೆಸ್ಟ್ ಮಾರ್ಕ್ಸನ್ನು ಪಡ್ಕೊಂಡಿರ್ತಕ್ಕಂಥ ತಾವು ನಮ್ಮ ಬೆಳಗಾವಿ ಡಿಸ್ಟಿಕ್ನಲ್ಲಿ ಉತ್ತಮವಾದ ಕಾಲೇಜ್ ಇದ್ರೂ ಕೂಡ ಇಲ್ಲ ನಾನು ಮೈಸೂರೇ ಮಾಡಬೇಕು, ಆ ಮೈಸೂರು ಮಹಾರಾಣಿ ಕಾಲೇಜ್ ಒಳಗಡೆ ತಗೊಂಡ್ರೆ ನನಗೊಂದಿಷ್ಟು ಈ ರೀತಿಯಾಗಿರ್ತಕ್ಕಂಥ ಸ್ಫೂರ್ತಿ ಸಿಗ್ತದ ಅಂತೇಳಿ ಅಂದುಕೊಂಡು ತಾವು ಮೈಸೂರನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ನಾನು BSc ಫೈನಲ್ ಇಯರ್ ಇರಬೇಕಾದ್ರೆ ಫಿಸಿಕ್ಸ್ ಸಬ್ಜೆಕ್ಟನ್ನ ಫಸ್ಟ್ ಚೂಸ್ ಮಾಡಿಕೊಂಡೆ. ಯಾವ ಸಬ್ಜೆಕ್ಟಲ್ಲಿ ನಾನು MSc ಮಾಡಬೇಕು ಅಂತ ಫಸ್ಟು ಚೂಸ್ ಮಾಡಿಕೊಂಡು ನನಗೆ ಫಿಸಿಕ್ಸಲ್ಲಿ ಇಂಟ್ರೆಸ್ಟ್ ಇದೆ, ಪ್ಲಸ್ ಫಿಸಿಕ್ಸಲ್ಲಿ ನನಗೆ 92+ ಮಾರ್ಕ್ಸ್ ಇತ್ತು. ಸೊ ಇಟ್ ಈಸ್ ಅ ಗುಡ್ ಸ್ಕೋರ್, ದೆನ್ ಐ ಕ್ಯಾನ್ ಗೆಟ್ ಬೆಟರ್ ಕಾಲೇಜ್ ಅಂತ ನನಗೆ ಅನ್ನಿಸ್ತು. ಸೊ ನಾನು ಫಿಸಿಕ್ಸೇ MSc ಮಾಡಬೇಕು ಅಂತ ಡಿಸೈಡ್ ಆದೆ. ಸೆಕೆಂಡ್ ಥಿಂಗ್, ಬೆಳಗಾಮಲ್ಲೂ ತುಂಬ ಚೆನ್ನಾಗಿರೋ ಕಾಲೇಜಸ್ ಇದೆ, ಯೂನಿವರ್ಸಿಟೀಸ್ ಇದೆ. ಬಟ್ ದ ಮೈಸೂರು ಇಸ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ. ಅದು ತುಂಬ ಹಳೆ ಯೂನಿವರ್ಸಿಟಿ. ಹಾಂ, 1916 ಸ್ಟಾರ್ಟ್ ಆಗಿರೋದು ನಮ್ಮದು. ಸೊ ಅಲ್ಲಿ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಇರ್ಬೋದು ಅಥವಾ ಹಳೇದಿರೋದ್ರಿಂದ ಜಾಸ್ತಿ ಎಕ್ಸ್ಪೀರಿಯನ್ಸ್ಡ್ ಇರೋ ಲೆಕ್ಚರರ್ಸ್ ಸಿಗ್ತಾರೆ ಅಂತ. ಮತ್ತು ಇದು ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ. ಸೊ ನಾನು ಅಲ್ಲಿ ಮಾಡಿದ್ರೆ ಮೈಸೂರು ಯೂನಿವರ್ಸಿಟಿಲೇ ಮಾಡಬೇಕು ಅನ್ನೋ ಒಂದು ನನ್ನ ಇಂಟ್ರೆಸ್ಟ್ ಇತ್ತು ಸರ್. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬರೆದು 50 ಎಂಟ್ರೆನ್ಸ್ ಎಕ್ಸಾಮ್ ಪ್ಲಸ್ 50 ನಾನು ಅಕಾಡೆಮಿಕಲ್ ಮಾರ್ಕ್ಸ್ ತೊಗೊಂಡಿರೋದೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವರೊಂದು ರ್ಯಾಂಕ್ ಲಿಸ್ಟ್ ಮಾಡಿ ನಮಗೆ PDF ಮಾಡಿಬಿಟ್ಟು ಇಂಟರ್ನೆಟ್ ಮುಖಾಂತರ ಕಳಿಸ್ತಾರೆ, ಸೆಲೆಕ್ಟ್ ಆಗಿದ್ದೀರಾ ಬಂದುಬಿಟ್ಟು ಅಡ್ಮಿಷನ್ ಮಾಡಿ ಹೋಗಿ ಅಂತ. ನನಗಿದ್ದು ಮೈಸೂರು ಯೂನಿವರ್ಸಿಟಿ ಅಲ್ಲಿ ಮಾಡಬೇಕು ಅಂತ. ನಾನು ಮೈಸೂರು ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ ಮಾನಸ್ ಗಂಗೋತ್ರಿ ಅಂತ ಏನಿದೆ ಅಲ್ಲಿ ವೇಟಿಂಗ್ ಲಿಸ್ಟಲ್ಲಿತ್ತು. ಬಟ್ ನನಗೆ ಪಕ್ಕ ಕನ್ಫರ್ಮ್ ಆಗಿರೋ ಕಾಲೇಜ್ ಮಹಾರಾಣೀಸ್ ಇತ್ತು. ಇಟ್ ಈಸ್ ಆಲ್ಸೋ ಅಫಿಲಿಯೇಟೆಡ್ ಟು ಮೈಸೂರು ಯೂನಿವರ್ಸಿಟಿ. ನಾನು ಸೆಕೆಂಡ್ ಚಾಯ್ಸ್ ಇಟ್ಕೊಳ್ಳೇ ಇಲ್ಲ, ಸಿಕ್ಕಿದೆ ಇಲ್ಲೇ ಮಾಡೋಣ, ಅಲ್ಲಿ ವೇಟಿಂಗಲ್ಲಿ ಕಾಯೋದು ಬೇಡ. ಮಹಾರಾಣೀಸ್ಗೂ ತುಂಬ ಒಳ್ಳೆ ರೆಪ್ಯುಟೇಷನ್ ಇದೆ. ಸೊ ಇಟ್ ಈಸ್ ಆಲ್ಸೋ 100 years ಸೆಂಟಿನರಿ ಫಂಕ್ಷನ್ ಆಯಿತು 2017 ಸೊ ಅದು ಒಳ್ಳೆ ಕಾಲೇಜ್. ಅದು ವುಮೆನ್ ಓನ್ಲಿ ವುಮೆನ್, ಇಟ್ ಈಸ್ ಫಾರ್ ವುಮೆನ್ಸ್ ಓನ್ಲಿ. ಸೊ ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಇದೆ. ವುಮೆನ್ ಕಾಲೇಜ್ ಆಗಿರೋದ್ರಿಂದ ನನಗೆ ಇನ್ನೂ ಹೆಲ್ಪ್ ಆಗುತ್ತೆ, ಚೆನ್ನಾಗಿ ಇದು ಆಗ್ಬೋದು ಅಂತ, ಸಪೋರ್ಟ್ ಜಾಸ್ತಿ ಸಿಗುತ್ತೆ ಅಂತ. ಮತ್ತು ಮನೆಯಿಂದನೂ ನಾನು ಇಷ್ಟು ದೂರ ಹೋಗ್ತಿದ್ದೀನಿ, ಅವ್ರಿಗೂ ಒಂದು ರೀತಿ ರಿಲೀಫ್ ಇರುತ್ತೆ. ಹಾಂ, ಸೇಫ್ ಪ್ಲೇಸಲ್ಲಿ ಇರ್ತಾಳೆ. ನಿಜವಾಗಿ ಒಂದು ಸೇಫ್ ಪ್ಲೇಸ್ ಚೆನ್ನಾಗಿರ್ತಾರೆ. ದೂರ ಇದ್ರೂ ಕೂಡ ನಮಗೆ ಏನು ಸಮಸ್ಯೆ ಅನಿಸೋದಿಲ್ಲ, ನೆಮ್ಮದಿಯಿಂದ ಇರಲಿಕ್ಕೆ ಒಂದಿಷ್ಟು ಸಾಧನೆ. ಸೊ ಅದಕ್ಕೆ ನನಗೆ ಎಲ್ಲದಕ್ಕೂ ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನಿಸಿ ನಾನು ಮಹಾರಾಣೀಸ್ ಕಾಲೇಜ್ನೇ ಫೈನಲ್ ಆಗಿ ಚೂಸ್ ಮಾಡಿದ್ರೆ. ನೀವು ಫಿಸಿಕ್ಸ್ ಎಂಬ ಸಬ್ಜೆಕ್ಟನ್ನೇ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ರಿಂದ ನಾನು ಮೈಸೂರು ಯೂನಿವರ್ಸಿಟಿ ತಗೊಂಡ್ರೆ ನನಗೆ ಒಂದಿಷ್ಟು ಜಾಸ್ತಿ ಬೆನಿಫಿಟ್ ಸಿಗ್ತದೆ. ಇರುವಂತ ಕಾಲೇಜ್ನಲ್ಲಿಕ್ಕಿಂತ ಸ್ವಲ್ಪ ಜಾಸ್ತಿ ಬೆನಿಫಿಟ್ ನನಗೆ ಅಲ್ಲಿ ಸಿಗ್ತದೆ. ಹಾಗಾಗಿ ನಾನು ಅಲ್ಲಿಯೇ ಮಾಡಿದ್ರೆ ನಂಗೆ ಚೆನ್ನಾಗಿ ಆಗ್ತದೆ ಒಂದು ತಮ್ಮ ಒಂದು ಅನುಭವದ ಮೇಲೆಗೆ ಮೈಸೂರು ಮಹಾರಾಣಿ ಕಾಲೇಜ್ಗೆ. ಯಾಕಂದ್ರೆ ಈ ನಮ್ಮ ಸಬ್ಜೆಕ್ಟ್ ಸೈನ್ಸ್ ಸಬ್ಜೆಕ್ಟ್ಗಳು ಲೈಕ್ ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್ ಇರ್ಬೋದು, ಇದೆಲ್ಲ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲ, ಎಕ್ಸ್ಪೆರಿಮೆಂಟಲ್ ಟಾಪಿಕ್ಸ್ ಇದು. ಸೊ ನಮಗೆ ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಸಿಗುತ್ತೆ ಅಷ್ಟು ನಮ್ಮ ನಾಲೆಡ್ಜ್ ಬ್ರಾಡ್ ಆಗ್ತಾ ಹೋಗುತ್ತೆ. ಇಕ್ವಿಪ್ಮೆಂಟ್ಸ್ ಜಾಸ್ತಿ ಇರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಏನಿದ್ರು ಇದು ಥಿಯರಿಗಿಂತ ಜಾಸ್ತಿ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಸ್ ಇರೋದ್ರಿಂದ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜ್ ಚೆನ್ನಾಗಿ ಇಕ್ವಿಪ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಓಲ್ಡ್ ಯೂನಿವರ್ಸಿಟಿ ಇರೋದ್ರಿಂದ ಜಾಸ್ತಿ ಫೆಸಿಲಿಟೀಸ್ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನ ಮೈಂಡಲ್ಲಿ ಇಟ್ಕೊಂಡು ನಾನು ಮೈಸೂರು ಯೂನಿವರ್ಸಿಟಿಗೆ ಹೋದೆ ಸರ್. ಓಕೆ. ನೀವು ಸುಮಾರು 6 ಬಂಗಾರದ ಪದಕಗಳನ್ನ ಪಡ್ಕೊಂಡಿದ್ರಿ. ಈ ವಿಷಯವನ್ನು ನಮ್ಮ ವಿದ್ಯಾರ್ಥಿಗಳು ಅಥವಾ ನಾವು ಕೇಳಿದ್ವಿ ಅಂದರೆ ನಮ್ಮ ತಲೆಯಲ್ಲಿ ಬರೋದು ಇಲ್ಲ ಅವ್ರೇನೋ ಸ್ಪೆಷಲ್ ಕೋಚಿಂಗ್ ತೊಗೊಂಡಿರ್ಬೋದು ಅಥವಾ ಯಾವುದಾದ್ರು ಒಂದಿಷ್ಟು ಸ್ಪೆಷಲ್ ಕ್ಲಾಸ್ಗಳಿಗೆ ಹೋಗಿರ್ಬೋದು. ನೀವೇನಾದರೂ ಈ ಬಂಗಾರದ ಪದಕವನ್ನು ತಗೊಳ್ಳಿಕ್ಕೆ ಕೋಚಿಂಗ್ ಪಡ್ಕೊಂಡಿದ್ರಾ? ಇಲ್ಲ ಸರ್, ನಾನು ಯಾವುದೇ ರೀತಿ ಕೋಚಿಂಗ್ ಪಡ್ಕೊಂಡಿಲ್ಲ. ಅಂದರೆ ಗೋಲ್ಡ್ ಮೆಡಲ್ ತಗೊಳ್ಳೋಕ್ಕೆ ಯಾವುದೇ ರೀತಿ ಕೋಚಿಂಗ್ ಆರ್ ಎಲ್ಸ್ ಯಾವುದೇ ರೀತಿ ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸಸ್ ಬೇಕು ಅಂತ ನನಗೇನು ಅನಿಸಲ್ಲ. ನಾನು ಅದೇ ರೀತಿ ಹೇಳ್ದಂಗೆ ಫಸ್ಟ್ ಡೇ ಆಫ್ ಕ್ಲಾಸಿಂದನೇ ನಾವು ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡಿದ್ರೆ, ಸಿಲೆಬಸನ್ನು ಫಾಲೋ ಅಪ್ ಮಾಡಿದ್ರೆ ಮತ್ತು ಎಕ್ಸ್ಟ್ರಾ ಬುಕ್ಸ್ನ ರೆಫರ್ ಮಾಡಿದ್ರೆ ಸಾಕು. ಮತ್ತು ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಕಾಂಪಿಟೇಷನ್ ಇದೆ. ಮೈಸೂರು ಯೂನಿವರ್ಸಿಟಿಲಿ ಬರೀ ಕರ್ನಾಟಕದ ಸ್ಟೂಡೆಂಟ್ಸ್ ಅಷ್ಟೇ ಇರಲ್ಲ, ಅದರ್ ಕಂಟ್ರಿ, ಔಟ್ ಆಫ್ ಕಂಟ್ರಿ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಸೊ ಎಲ್ಲ ಕಡೆಯಿಂದ ಬಂದಿರ್ತಾರೆ, ಇಂಡಿಯಾ, ಕರ್ನಾಟಕ, ಅದರ ಡಿಫ್ರೆಂಟ್ ಸ್ಟೇಟ್ಸ್, ಡಿಫ್ರೆಂಟ್ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ತುಂಬ ಕಾಂಪಿಟೇಷನ್ ಇರುತ್ತೆ. ವೆರಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್, ಇವನ್ ಲೆಕ್ಚರರ್ಸ್ ಇರ್ತಾರೆ. ಸೊ ಅವ್ರ ಮಧ್ಯದಲ್ಲಿ ನಾವು ಸರ್ವೈವ್ ಆಗಬೇಕು ಅಂತ ಅಂದರೆ ಕಂಪಲ್ಸರಿ ಹಾರ್ಡ್ ವರ್ಕ್ ಬೇಕು. ಸಮ್ಟೈಮ್ಸ್ ಹಾರ್ಡ್ ವರ್ಕ್ ಜೊತೆಗೇ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಸೊ ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕು, ನಾವು ಸಕ್ಸಸ್ ಆಗ್ತೀವಿ. ಮೊದಲು ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಸೊ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಇರಬೇಕು. ನಾನು ಮಾಡ್ತೀನಿ ಅನ್ನುವಂಥ ಛಲ ಇದ್ದರೆ ಕಂಪಲ್ಸರಿ ಖಂಡಿತ ನಾವು ಮಾಡ್ತೀವಿ, ಗೋಲ್ಡ್ ಮೆಡಲ್ ತಗೋಬಹುದು. ಸೊ ನಿಮ್ಮ ಪ್ರಕಾರವಾಗಿ ನಮ್ಮ ಮೇಲೆ ನಮಗೆ ವೈಯಕ್ತಿಕವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಇದ್ದರೆ ನಾವು ಯಾವುದೇ ಕೋಚಿಂಗ್ನ ಅವಶ್ಯಕತೆ ಇಲ್ಲದೆ ಮನೆಯಲ್ಲೇ ಕುಳಿತುಕೊಂಡು ಒಂದಿಷ್ಟು ಸ್ಟಡಿಯನ್ನು ಮಾಡಿ ಪದಕವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ,
ಸೊ ಇಲ್ಲಿಯವರೆಗೆ ನಾವು ಮೈಸೂರಿನ ವಿಷಯದ ಕುರಿತು ಮಾತಾಡಿದ್ವಿ. ಸೊ ಇವಾಗ ನಮ್ಮ ಸ್ಥಳ ಆಗಿರ್ತಕ್ಕಂಥ ಅಥಣಿ ಕಡೆ ಬಂತಂದರೆ ತಮ್ಮ ಪ್ರಾಥಮಿಕದಿಂದ ಹಿಡಿದು ಪದವಿ ಶಿಕ್ಷಣದವರೆಗೂ ಅಥಣಿಯ ಪ್ರತಿಷ್ಠಿತ ಜೈ ಶಿಕ್ಷಣ ಸಂಸ್ಥೆಯಲ್ಲೇ ಮುಗಿಸಿದ್ದೀರಿ ಅಂತ ಕೇಳಲ್ಪಟ್ಟಿವಿ. ಹಾಗಾಗಿ ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಈ PUC ವರೆಗೆ ಅಥವಾ 10th ನಾವು ತಮ್ಮ ಪ್ರಾಥಮಿಕದಿಂದ ಹಿಡಿದು 10th ನೀವು ಕಲ್ತಿರ್ತಕ್ಕಂಥ ಈ ವಿದ್ಯಾಭ್ಯಾಸದಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಒಂದೆಷ್ಟು ಘಟನೆಗಳು, ಶಿಕ್ಷಕರು ಅಥವಾ ಒಂದೆರಡು ಅವಿಸ್ಮರಣೀಯ ಕ್ಷಣಗಳನ್ನು ಮೆಲುಕು ಹಾಕೋದಾದರೆ? ಹಾಂ ಸರ್, ನಿಜ ನೀವು ಕೇಳಿದ್ದು. ನನ್ನ ಪ್ರೈಮರಿಯಿಂದ ಪದವಿವರೆಗೂ ಏನಿದೆ ಡಿಗ್ರಿವರೆಗೂ ನಾನು ಜೈ ಸೊಸೈಟಿಯಲ್ಲೇ ಪೂರ್ತಿ ನನ್ನ ವಿದ್ಯಾಭ್ಯಾಸನ ಮುಗಿಸಿದೆ. ಪ್ರೈಮರಿ ಸ್ಕೂಲ್ ಹೆಂಗಿತ್ತು ಅಂದರೆ, ಪ್ರೈಮರಿ ಸ್ಕೂಲ್ ಹೆಂಗಿರಬೇಕು ಅಂತ ಅಂದರೆ ಒಂದು ಒಳ್ಳೆ ಬೇಸ್ ಸಿಗಬೇಕು ನಮಗೆ. ಮುಂದೆ ನಾವು ಏನಾದರೂ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಬೇಕು ಅಂದರೆ ನಮ್ಮ ಬೇಸಿಕ್ ಸ್ಟ್ರಾಂಗ್ ಇರಬೇಕಾಗುತ್ತೆ. ಸೊ ಆ ಗುಡ್ ಬೇಸಿಕ್, ಆ ಕ್ವಾಲಿಟಿ ಆಫ್ ಬೇಸಿಕ್ ಎಜುಕೇಷನ್ ನನಗೆ ಪ್ರೈಮರಿ ಸ್ಕೂಲಲ್ಲಿ ಸಿಕ್ತು. ಸೊ ಅಲ್ಲಿರೋ ಶಿಕ್ಷಕರೆಲ್ಲ ತುಂಬ ಚೆನ್ನಾಗಿ ಅಭ್ಯಾಸದ ಜೊತೆಗೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಕೂಡ ತುಂಬ ಅಷ್ಟೇ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಎಲ್ಲ ಮಾಡಿಸ್ತಿದ್ರು. ನಾವು ಕೂಡ ಮಾಡ್ತಿದ್ವಿ. ಸಿಂಗಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸ್ಪೀಚ್ ಇರ್ಬೋದು, ಇದರಲ್ಲೆಲ್ಲ ನಾನು ಇನ್ವಾಲ್ವ್ ಆಗಿದ್ದೆ. ಇದರಲ್ಲೂ ಕೂಡ ಸುಮಾರು ನನ್ನ ಪ್ರೈಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ ಸ್ಟಡೀಸ್ ಜೊತೆಗೇನೆ. ನಾನು ಅಲ್ಲಿ ಅಥಣಿಯ ಜೈ ಸೊಸೈಟಿಯ ಪ್ರೈಮರಿ ಸ್ಕೂಲು ಇಲ್ಲೇ ತಾವೇ ಮುಗಿಸಿದ್ರಿ? ಎಸ್ ಸರ್, ಇಲ್ಲೇ 1 to 4th ಇಲ್ಲೇ ಆಗಿರೋದು. ದೆನ್ 5th, 6th, 7th ಏನಿದೆ ಹೈಯರ್ ಪ್ರೈಮರಿ ಬಂದ್ಬಿಟ್ಟು ಹೈಯರ್ ಪ್ರೈಮರಿ ಸ್ಕೂಲಲ್ಲೂ ಅದೇ ರೀತಿ ಸೇಮ್ ಕಂಟಿನ್ಯೂಯೇಷನ್ ಇತ್ತು. ಅಲ್ಲೂ ಕೂಡ ಶಿಕ್ಷಕರು ತುಂಬ ಒಳ್ಳೆ ರೀತಿಯಿಂದ ಹೇಳ್ಕೊಟ್ರು. ಸೈನ್ಸ್, ಮ್ಯಾಥ್ಸ್, ಇಂಗ್ಲೀಷ್ 3 ಬೇಸಿಕ್ಕನ್ನು ನಾನು ಸ್ಟ್ರಾಂಗ್ ಮಾಡಿಕೊಂಡು ಅಲ್ಲಿನೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ 1 to 7th ಜೈ ಸೊಸೈಟಿ ಅಂದರೆ ಜೈ ಕನ್ನಡ ಮೀಡಿಯಮಲ್ಲಿ ಮುಗಿಸ್ಬಿಟ್ಟು ನೆಕ್ಸ್ಟು ಗರ್ಲ್ಸ್ ಹೈಸ್ಕೂಲ್. ಗರ್ಲ್ಸ್ ಈ ಕಡೆ ಬರ್ತಾರೆ, ಬಾಯ್ಸ್ ಅಲ್ಲೇ ಕಂಟಿನ್ಯೂ ಆಗ್ತಾರೆ 8th, 9th, 10th. ನಾವು ಗರ್ಲ್ಸ್ ಈ ಕಡೆ ಬಂದು SS ಬಾಲಕಿಯರ ಪ್ರೌಢಶಾಲೆ ಅಥಣಿ, ಅದು ಜೈ ಸೊಸೈಟಿ ಇದ್ದೇನೆ. ಅಲ್ಲಿ 8th, 9th, 10th 3 ಮುಗಿಸ್ಕೊಂಡೆ. 10th ಅಂದರೆ 10th ಬರಬೇಕಾದ್ರೆ ನಮಗೊಂದು ರೀತಿ ಕಾಂಪಿಟೇಷನ್ ಲೆವೆಲ್ ಬೆಳೀತು. ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ, ಯಾವ ರೀತಿ ಸ್ಟ್ರಗಲ್ ಇರುತ್ತೆ ಲೈಫಲ್ಲಿ, ಹೆಂಗೆ ಓದಬೇಕು, ಹೆಂಗೆ ಹೈಯರ್ ಎಜುಕೇಷನಿಗೆ ಒಳ್ಳೆ ಮಾರ್ಕ್ಸ್ ತೊಗೊಂಡು ಮೆರಿಟಲ್ಲಿ ಎಂಟ್ರಿ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಾಯಿತು. ಸೊ ಅಲ್ಲಿ ಕಾಂಪಿಟೇಷನ್ ಅನ್ನೋದು ಗೊತ್ತಾಗಿ ನನಗೆ 10th ಅಲ್ಲಿ ಅರೌಂಡ್ 92.86 ಮಾರ್ಕ್ಸ್ ಬಂದು 93%. ಎಸ್, ಸೆಕೆಂಡ್ ರ್ಯಾಂಕ್ ನಾನಲ್ಲಿ ಬಂತು. ಸೊ ಆವಾಗಲೇ ನಾನು ಸೈನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಕೂಡ ಜೈ ಪ್ರಿ ಯೂನಿವರ್ಸಿಟಿ ಕಾಲೇಜ್ PU ಕಾಲೇಜಲ್ಲೇ ನಾನು ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸೈನ್ಸ್ ಮಾಡಿದೆ. ಅಲ್ಲೇನೂ ತುಂಬ ಚೆನ್ನಾಗಿತ್ತು. ನನಗೆ ನಿಜವಾಗ್ಲೂ ಫಿಸಿಕ್ಸ್ ಬಗ್ಗೆ ಒಂದು ರೀತಿ ಇಂಟ್ರೆಸ್ಟ್ ಬಂದಿದ್ದು PU ಕಾಲೇಜಲ್ಲೇ. ಎಸ್ ಸರ್, ಧ್ರುವ ಸರ್ ಅಂತ ಅವರು ಸೀನಿಯರ್ ಮೋಸ್ಟ್ ಲೆಕ್ಚರರು, ರಿಟೈರ್ಡ್ ಆದರೂ ಕೂಡ ಅವ್ರು ಬಂದು ನಮಗೆ ಫಿಸಿಕ್ಸ್ ಹೇಳ್ಕೊಡ್ತಾ ಇದ್ರು. ಸೊ ಫಿಸಿಕ್ಸಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಸ್ಟಾರ್ಟ್ ಆಯಿತು. ಅಲ್ಲಿಂದ BSc ಫೈನಲ್ ಇಯರ್ ಇರಬೇಕಾದ್ರೆ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು MSc ಮಾಡಿದ್ರೆ ಫಿಸಿಕ್ಸಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಸರ್. ಸೊ ಇವಾಗ PU ಅಲ್ಲಿ ಇಷ್ಟೆಲ್ಲ ನಡೀತು. ಸೊ ಡಿಗ್ರಿಗೆ ಬಂದರೆ ಡಿಗ್ರಿಲಿ ನಾನು BSc ಚೂಸ್ ಮಾಡಿಕೊಂಡೆ ಸೈನ್ಸ್ ಫೀಲ್ಡಲ್ಲಿ. ಅಲ್ಲಿ PCM ನಂದು ಮೇನ್ ಆಗಿತ್ತು. PCM ಕಾಂಬಿನೇಷನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್. ಸೊ ಅದು 3 ಲೆಕ್ಚರ್ಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅದರ ಜೊತೆಗೆ ನನಗೆ ಫಿಸಿಕ್ಸ್ ಫೈನಲ್ ಇಯರ್ ಓದಬೇಕಾದ್ರೆ ಫಿಸಿಕ್ಸ್ ಟಾಪಿಕ್ ನನಗೆ ಫೈನಲ್ ಇಯರಲ್ಲಿ ತುಂಬ ಇಷ್ಟ ಆಗಿಬಿಟ್ಟು MSc ಫಿಸಿಕ್ಸಲ್ಲೇ ಮಾಡಬೇಕು ಅಂತ ನಾನು ಫೈನಲ್ ಇಯರಲ್ಲಿ ಡಿಸೈಡ್ ಮಾಡಿದೆ. ಸೊ ಡಿಗ್ರಿ ಕಾಲೇಜು ಇದೆ ಕೆ ಲೋಕಾಪುರ್ ಸೈನ್ಸ್, ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಅಥಣಿಯಲ್ಲಿ, ಅದು ಜೈ ಸೊಸೈಟಿ ಇದೆ ಒಂದು ಭಾಗ. ಸೊ ಅಲ್ಲಿ ನನ್ನ BSc ಮುಗಿಸ್ಕೊಂಡು ಫೈನಲ್ ಇಯರ್ ಇರಬೇಕಾದ್ರೆ MSc ಮಾಡಿದ್ರೆ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಮಾಡೋದು ಮತ್ತು ಮೈಸೂರಲ್ಲಿ ಮಾಡೋಣ ಅಂತ ಒಂದು ಯೋಚನೆನ ನಾನು ಫಿಸಿಕ್ಸ್ ಫೈನಲ್ ಇಯರ್ BSc ಫೈನಲ್ ಇಯರ್ ಇರಬೇಕಾದ್ರೆ ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಡಿಸೈಡ್ ಮಾಡಿದೆ. ಸೊ ಈ ಡಿಗ್ರಿಯಲ್ಲಿದ್ದಾಗ ಯಾವುದಾದ್ರೂ ಒಂದು ಘಟನೆ ಅಥವಾ ಒಂದೆರಡು ಘಟನೆಗಳನ್ನು ಮೆಲುಕು ಹಾಕೋದಾದರೆ, ಒಂದೆರಡು ಸಿಚುವೇಶನ್ಗಳನ್ನು ಯಾವುದಾದ್ರೂ ಮೆಲುಕು ಹಾಕೋದಾದರೆ, ಸೊ ಯಾವ ಒಂದೆರಡು ಘಟನೆಗಳನ್ನ ಮೆಲುಕು? ಸಿಚುವೇಶನ್ ಅಂತ ಬಂದರೆ ನಾವು ಸ್ಟಡೀಸ್ಗಿಂತ ಜಾಸ್ತಿ ಡಿಗ್ರಿ ಕಾಲೇಜಲ್ಲಿ ಫೇಮಸ್ ಆಗಿರೋದು ಸಿಂಗಿಂಗಲ್ಲಿ. ಅದು ಇದು ಫಂಕ್ಷನ್ಸ್ ಏನಾದರೂ ನಡೆದ್ರೆ ಪ್ರೇಯರ್ ಸಾಂಗ್, ವೆಲ್ಕಮ್ ಸಾಂಗ್ ಅಂದ್ಕೊಂಡು ಎಲ್ಲದಕ್ಕೂ ನಮ್ಮದೇ ಗ್ರೂಪ್ನ ಕರೀತಿದ್ರು. ಅಥಣಿಯಲ್ಲಿ ಎಲ್ಲೇ ಪ್ರೋಗ್ರಾಮ್ ಆದ್ರೂ ನಮ್ಮದೇ ಗ್ರೂಪ್ ಹೋಗ್ಬಿಟ್ಟು ಹಾಡು ಬರ್ತಿತ್ತು. ಸೊ ಅದೊಂದು ತುಂಬ ಚೆನ್ನಾಗಿರೋ ಮೆಮೊರಿ ನಾನಿಲ್ಲಿ ಕಂಡುಕೊಂಡಿರೋದು. ಎಸ್ ಸರ್, ಎಲ್ಲ ಕಾರ್ಯಕ್ರಮದ ಹಾಡನ್ನ ನಮ್ಮ ಗ್ರೂಪೇ ಹಾಡ್ತಾ ಇತ್ತು ಅಂತ ಹೇಳಿ. ಓಕೆ, ಮತ್ತೊಂದು ಏನಾದರೂ ಘಟನೆಯನ್ನು ಹಂಚ್ಕೊಳ್ಬೋದು? ಮತ್ತೆ ಒಂದು ಘಟನೆಗಳು ಅಂದರೆ ಲ್ಯಾಬಲ್ಲಿ ಆಗಿರಬಹುದು. ಲ್ಯಾಬಲ್ಲೂ ನಾವು ತುಂಬ ಎಲ್ಲ ಫ್ರೆಂಡ್ಸು ಎಂಜಾಯ್ ಮಾಡಿಕೊಂಡು ಲ್ಯಾಬನ್ನು ಮಾಡ್ತಿದ್ವಿ, ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತಿದ್ವಿ, ಫಿಸಿಕ್ಸ್, ಕೆಮಿಸ್ಟ್ರಿ ಆಗಿರ್ಬೋದು. ಸೊ ಎಲ್ಲ ನಮ್ಮ ಲೆಕ್ಚರ್ಗಳು ಕೂಡ ಅಷ್ಟೇ ನಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಿದ್ರು. ಅವರು ಲೆಕ್ಚರ್ಸ್, ನಾವು ಸ್ಟೂಡೆಂಟ್ಸ್ ಅನ್ನೋ ಒಂದು ಭೇದ ಭಾವ ಆಗಿರ್ಬೋದು ಆ ಥರ ಏನೂ ಇರಲಿಲ್ಲ. ಅವರು ಫ್ರೆಂಡ್ಸ್ ಥರ ನಮ್ಮನ್ನು ಟ್ರೀಟ್ ಮಾಡ್ತಿದ್ರು. ಸೊ ಅಷ್ಟೇ ಒಳ್ಳೆ ರೀತಿಯಿಂದ ಎಕ್ಸ್ಪೆರಿಮೆಂಟ್ಸ್ಗಳನ್ನೆಲ್ಲ ಮಾಡಿದ್ವಿ. ಬೇರೆ ಬೇರೆ ನಾಲೆಡ್ಜ್
ಗಳಿಸ್ಕೊಂಡ್ವಿ. ಬೇರೆ ಕಡೆಯಿಂದ ಗೆಸ್ಟ್ ಸ್ಪೀಕರ್ಸ್ನ ಕರೆಸಿ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಇತ್ತು ಇಲ್ಲಿ. ಸೊ ಅದು ಒಂದು ಒಳ್ಳೆಯ ಘಟನೆ ನನಗೆ ಇಲ್ಲಿ ಆಗಿರೋದು ಅಥವಾ ನಡೆದಿರೋದು. ನಾನು ಇಲ್ಲಿಂದ ನಿಮಗೆ ಕಠಿಣ ಪ್ರಶ್ನೆ ಅಂದರೆ ಏನು ತಪ್ಪಾಗಲ್ಲ, ಈ ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿಯವರೆಗೆ ಕಲಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮಹತ್ವದ ಪಾತ್ರನೇ ವಹಿಸಿರ್ತಾರೆ. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಅದ್ರ ಒಳಗಡೆ ತಮಗೆ ನೆನಪಿಗೆ ಉಳಿದಿರ್ತಕ್ಕಂಥ ಅಂದರೆ ನನ್ನ ಮೇಲೆ ಅಥವಾ ನನ್ನ ಒಂದು ಅಧ್ಯಯನದ ಮೇಲೆ ಇವರು ಬಹಳಷ್ಟು ಪರಿಣಾಮವನ್ನು ಬೀರಿದ್ದಾರೆ ಅಥವಾ ಇವರು ಒಂದಿಷ್ಟು ರೋಲ್ ಮಾಡಲ್ ನನಗಾಗಿದ್ರು ಅಂತೇಳಿ ಅಂತಹ ಶಿಕ್ಷಕರ ಹೆಸರನ್ನ ನೆನೆಸ್ಕೊಳ್ಳೋದಾದರೆ ಯಾವ ಶಿಕ್ಷಕರ ಹೆಸರನ್ನ ತಾವು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ? ಪ್ರೈಮರಿಯಿಂದ ಡಿಗ್ರಿವರೆಗೂ ಎಷ್ಟು ಜನ ಶಿಕ್ಷಕರಿದ್ದಾರೆ, ಎಲ್ಲರೂ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿರ್ತಾರೆ. ಯಾಕಂದರೆ 5 ಬೆರಳು ಸಮ ಇರಲ್ಲ ಅಂತ ನಾವು ಹೇಳ್ತೀವಿ, ಬಟ್ 1 ಬೆರಳು ಇಲ್ಲದೆ ಇದ್ರೂ ಮಾಡುವಂಥ ಕೆಲಸವನ್ನು ನಾವು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಈಕ್ವಲ್ ಆಗಿ ಇರಲ್ಲ. ಅವ್ರವ್ರಿಗೆ ಇರುವಂಥ ಒಂದು ಒಳ್ಳೆ ಗುಣ ಇರ್ಬೋದು ಅಥವಾ ಪೊಟೆನ್ಷಿಯಲ್ ಇರ್ಬೋದು ಅವ್ರ ಸಬ್ಜೆಕ್ಟ್ ರಿಲೇಟೆಡ್, ಅದು ಎಲ್ಲರಲ್ಲೂ ಇರುತ್ತೆ. ಅದೇ ರೀತಿ ನನಗೆ ಸ್ಪೆಷಲ್ ಆಗಿ ಲೈಕ್ ನನ್ನ ಮೇಲೆ ಒಂದು ಭರವಸೆಯನ್ನು ಇಟ್ಟು ಇವಳು ಮಾಡ್ತಾಳೆ, ಇವಳಲ್ಲಿ ಆ ಪೊಟೆನ್ಷಿಯಲ್ ಇದೆ ನಂಬಿರುವಂಥ ಲೆಕ್ಚರ್ಸು ತುಂಬ ಜನ ಇದ್ದರು. ಅದರಲ್ಲಿ ನಮ್ಮ ಗರ್ಲ್ಸ್ ಹೈಸ್ಕೂಲ್ ಅವರು ಮುಲ್ಲಾ ಸರ್ ಅಂತ ಇಂಗ್ಲೀಷ್ ಲೆಕ್ಚರರ್ ಇರ್ಬೋದು, ಪವಾರ್ ಸರ್ ಇರಬಹುದು, ಅಲ್ಲಿ ಅವರು ಒಂದು ಒಳ್ಳೆ ಸಪೋರ್ಟ್ ನನಗೆ ಸಿಕ್ತು. ಡಿಗ್ರಿ ಕಾಲೇಜಿಗೆ ಬಂದ ತಕ್ಷಣ ಇಲ್ಲೂ ಕೂಡ ತುಂಬ ಒಳ್ಳೆ ಲೆಕ್ಚರರ್ಸ್ಗಳು ನನಗೆ PCM ಸೆಕ್ಷನಲ್ಲಿ ಸಿಕ್ಕರು. ಅವರು ಕೂಡ ಇಲ್ಲೂ ಕೂಡ ತುಂಬ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ರು. ಕೆಮಿಸ್ಟ್ರಿ ಪ್ರಶಾಂತ್ ಸರ್ ಅಂತ ಇದ್ದರು, ಅವ್ರು ಇವಾಗ ಎಸ್ ಸರ್, ಅವರು MSc ಸೇರ್ಕೋಬೇಕಾದ್ರೇ ಹೆಲ್ಪ್ ಮಾಡಿದ್ರು. ಲೈಕ್ ಈ ಯೂನಿವರ್ಸಿಟಿ ಚೆನ್ನಾಗಿರುತ್ತೆ, ಆ ಯೂನಿವರ್ಸಿಟಿ ಚೆನ್ನಾಗಿರುತ್ತೆ ಅಂತ ಗೈಡ್ ಮಾಡಿರೋದಾಗಿರ್ಬಹುದು. PUCಗೆ ಬಂದರೆ ಧ್ರುವ ಸರ್, ಚಂದ್ರಶೇಖರ್ ಸರ್ ಅಂತ ಇದ್ದಾರೆ, SR ಪಾಟೀಲ್ ಅಂತ ಇದ್ದಾರೆ. ಎಲ್ಲ ಸರ್ಗಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಅದೇ ರೀತಿ ಸಪೋರ್ಟ್ ಮಾಡಿದ್ರು. ಅವ್ರ ಹತ್ರ ಏನೊಂದು ನಾಲೆಜ್ ಇದೆ ಅದನ್ನು ಥ್ರೋಟ್ಲಿ ನಮಗೆ ಕೊಡ್ತಾ ಹೋದರು. ಸೊ ತುಂಬ ಜನ ಶಿಕ್ಷಕರಿದ್ದಾರೆ. ಯಾರ ಹೆಸರು ತಗೊಳ್ಳೋದು ಯಾರ ಹೆಸರು ಬಿಡೋದು ಅನ್ನೋದೊಂದು ದೊಡ್ಡ ಕನ್ಫ್ಯೂಷನ್. ನಾನು ಹೇಳಿದ ಹಾಗೆ ಎಲ್ಲರೂ ಈಕ್ವಲ್ ಆಗಿರಲ್ಲ, ಬಟ್ ಯಾರೊಬ್ಬರು ಇಲ್ಲದೆ ಇದ್ರೂ ನಡೆಯಲ್ಲ. ಸೊ ಎಲ್ಲರೂ ಇಂಪಾರ್ಟೆಂಟ್ ಆಗಿರ್ತಾರೆ. ಎಲ್ಲ ಶಿಕ್ಷಕರು ನನಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡಿದ್ದಾರೆ. ರೈಟ್ ಓಕೆ. ಇದೀಗ ಈ ಒಂದು ಸಾಧನೆಯನ್ನು ಅಂದರೆ ಈ ಬಂಗಾರದ ಪದಕವನ್ನು ಪಡೆದುಕೊಂಡು ಒಂದಿಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಸೊ ಇವಾಗ ನಿಮ್ಮ ಮುಂದಿನ ಗುರಿ ಒಂದು ಗೋಲ್ ಅಂತ ಹೇಳಿ ಬಂದ್ಬಿಟ್ಟು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದ್ದೀರಿ? ಸರ್ ಗುರಿ ಅಂದರೆ ಇವಾಗ ಮೈಸೂರು ಯೂನಿವರ್ಸಿಟಿವರೆಗೂ ಹೋಗಿ ಅಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡು ಗೋಲ್ಡ್ ಮೆಡಲ್ ತೊಗೊಂಡು ಇನ್ನೂ ಸ್ವಲ್ಪ ದಿನದಲ್ಲಿ ಇನ್ಸ್ಪೈರು ಸಿಕ್ಕಿ PhD ಅಂತೂ ರಿಸರ್ಚ್ ಫೀಲ್ಡಲ್ಲಂತೂ ಎನ್ರೋಲ್ ಆಗ್ತೀನಿ. ಸೊ ಫಿಸಿಕ್ಸಲ್ಲೇ PhD ಮಾಡಿಬಿಟ್ಟು PhD ಮಾಡಿದ ನಂತರ ಒಂದು 4-5 ವರ್ಷದಲ್ಲಿ PhD ಮುಗಿಯುತ್ತೆ. ನಾನೊಂದು 3 ಇನ್ಸ್ಟಿಟ್ಯೂಷನ್ ನನ್ನ ತಲೆಯಲ್ಲಿದೆ. ಪೂನಾ ಐಸರ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, DRDO ಅಂತ ಒಂದಿದೆ, ಆಮೇಲೆ IITs. ಈ 3ರಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಇಲ್ಲ ಸರ್, PhD ರಿಸರ್ಚ್, ದೀಸ್ ಆರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್. ಸೊ ಇಲ್ಲಿ ಫಿಸಿಕ್ಸ್ ಅಲ್ಲಿ ರಿಸರ್ಚ್ ತುಂಬ ಚೆನ್ನಾಗಿ ನಡೀತಿದೆ, ಅದೇ ರೀತಿ ಗೈಡ್ಸ್ ಕೂಡ ತುಂಬ ಚೆನ್ನಾಗಿದ್ದಾರೆ. ಸೊ ಈ 3 ಇನ್ಸ್ಟಿಟ್ಯೂಷನ್ನಲ್ಲಿ ನಾನು ಮುಂದೆ PhD ಮಾಡಬೇಕು, ರಿಸರ್ಚ್ ಮಾಡೋಣ. ಅದ್ರ ಜೊತೆಗೇ ಇಲ್ಲಿವರೆಗೂ ಬಂದಿದ್ದೀನಿ. ಗುರಿ ಅಂತ ಅಂದರೆ ಇವಾಗ ನಾನು ಹೇಳಿದಿರೋ ಥರ ನನಗೆ ನಮ್ಮಮ್ಮ ಸಿಂಗಲ್ ಪೇರೆಂಟ್ ಆಗಿನೂ ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಏನು ಮಾಡಿದ್ರು ಅವ್ರಿಗೋಸ್ಕರನೇ ಮಾಡ್ತಾ ಇದ್ದೀನಿ. ಬೇಸಿಕಲಿ ಐ ಆಮ್ ಫ್ರಮ್ ಲೈಕ್ ಕಟ್ ಮಾಡಿ ಒಂದು ಸ್ವಲ್ಪ. ನಾನು ಬೇಸಿಕಲಿ ಲೈಕ್ ಮೊದಲಿಂದ ಬಂದಿರೋದು ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು. ಸೊ ಬೇಸಿಕಲಿ ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅದೇ ಥರ ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಇರುತ್ತೆ. ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನಮ್ಮಮ್ಮ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಕಷ್ಟಗಳನ್ನು ಪಟ್ಟಿದ್ದಾರೆ. ನನಗೆ ನನ್ನ ತಮ್ಮನಿಗೆ ಅವ್ರು ಯಾವಾಗಲೂ ಹೇಳ್ತಿದ್ದು ಎಜುಕೇಷನ್ ಅನ್ನೋದೇ ದೊಡ್ಡ ಆಸ್ತಿ. ನಿಮ್ಮ ಹತ್ರ ಎಜುಕೇಷನ್ ಇತ್ತು ಅಂದರೆ ಯಾರಿಂದನೂ ಕಸ್ಕೊಳ್ಳೋಕ್ಕಾಗಲ್ಲ. ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅದು ಶಾಶ್ವತ ಅಲ್ಲ. ಬಟ್ ಎಜುಕೇಷನ್ ನಾಲೆಜ್ ಇದ್ದರೆ ನೀವು ಯಾವತ್ತೂ ಮುಂದೆ ಹೋಗ್ಬೋದು ಅನ್ನೋ ಒಂದು ಮಾತು ನನಗೆ ಯಾವತ್ತೂ ನೆನಪಿರುತ್ತೆ. ಸೊ ನಾನು ಎಜುಕೇಷನ್ ನನ್ನ ಹತ್ರ ಅದೊಂದಿದೆ. ಸೊ ಅದರಿಂದನೇ ನಾನು ಮುಂದೆ ಇನ್ನೊಬ್ಬರಿಗೆ ಹೆಲ್ಪ್ ಆಗೋ ಥರ ಕೆಲಸ ಮಾಡಬೇಕು ಅನ್ನೋದು ನನಗಿಷ್ಟ. PhD ಮುಗಿದ ನಂತರ ಯಾವುದಾದ್ರೂ ಒಬ್ಬ ಸ್ಟೂಡೆಂಟ್ಗೆ ಅವರು ಫಸ್ಟಿಂದ ಲೈಕ್ ನರ್ಸರಿಯಿಂದ ಎಂಡ್ವರೆಗೂ ಯಾರಿಗೆ ಫೈನಾನ್ಷಿಯಲಿ ಇಶ್ಯೂಸ್ ಇದೆ, ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿದ್ದಾರೆ, ಬಿಕಾಸ್ ಬೀಂಗ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನನಗೆ ಗೊತ್ತು ಏನು ಕಷ್ಟಗಳಿರುತ್ತೆ, ಏನು ತೊಂದರೆಗಳಿರುತ್ತೆ, ಏನು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಗೊತ್ತು. ನಾವು ಫೇಸ್ ಮಾಡಿರೋ ಪ್ರಾಬ್ಲಮ್ ಅವ್ರಿಗಿರಬಾರ್ದು ಅನ್ನೋದೊಂದು ನನಗೆ ಇರೋ ಒಂದು ಆಸೆ. ಸೊ ಆ ಸ್ಟೂಡೆಂಟ್ನ ಅವ್ರು ಎಲ್ಲಿವರೆಗೂ ಕಲಿತಾರೋ ಅಲ್ಲಿವರೆಗೂ ಅವ್ರಿಗೆ ಫ್ರೀ ಆಫ್ ಎಜುಕೇಷನ್ ನನ್ನ ಕಡೆಯಿಂದ ಕೊಡಬೇಕು ಅನ್ನೋದೊಂದು ನನಗೆ ಆಸೆ. ನಿಮ್ಮ ಪ್ರಕಾರವಾಗಿ ಹೇಳ್ತಾ ಇದ್ರಿ
ಓರ್ವ ವಿದ್ಯಾರ್ಥಿನ ಆಯ್ಕೆ ಮಾಡಿಕೊಂಡು ಆತನ ಪ್ರಾರಂಭದಿಂದ ಹಿಡಿದು ಕೊನೆ ಎಜುಕೇಶನ್ ವರೆಗೂ ಎಜುಕೇಶನಲ್ ಅಡಾಪ್ಷನ್ ಮಾಡ್ಕೋಬೇಕು ಅಂತ ಹೇಳಿ ತಮ್ಮದೊಂದು ಗುರಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಒಂದು ವಿದ್ಯಾರ್ಥಿಯಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಅದು ಮೊದಲು ನನ್ನ ಹುಟ್ಟೂರಲ್ಲಿ ಅಥಣಿಯಿಂದನೇ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ನಾನು ಇಲ್ಲಿ ನೋಡಿದ್ದೀನಿ, ಇಲ್ಲಿಂದ ಬೇರೆ ಕಡೆ ಸ್ಟೂಡೆಂಟ್ಸ್ ಹೋಗೋದು ತುಂಬ ಕಷ್ಟ. ಇಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟು ಕಲಿಯೋದು, ಇವಾಗೆಲ್ಲ ಕಲಿತಾ ಇದ್ದಾರೆ, ಬಟ್ ಸ್ಟಿಲ್ ಅವರಲ್ಲಿರುವಂಥ ಫೈನಾನ್ಷಿಯಲ್ ಇಶ್ಯೂಸಿಂದ ಅವರು ತಮ್ಮ ಸಾಧನೆಯನ್ನು ಮಾಡೋಕ್ಕೆ ಆಗದೇ ಇದ್ದರೆ ಅಂತಹ ಸ್ಟೂಡೆಂಟ್ಸಿಗೆ ನಾನು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಫಸ್ಟು ನನ್ನ ಹುಟ್ಟೂರಿಂದನೇ ಅಥಣಿಯಿಂದನೇ ಸ್ಟಾರ್ಟ್ ಮಾಡಿ, ನಂತರ ಡಿಸ್ಟ್ರಿಕ್ಟ್, ನಂತರ ಕರ್ನಾಟಕ, ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡು. ಈ ಒಂದು ನಿಮ್ಮ ಕಾರ್ಯ ಬಹುಬೇಗನೆ ಯಶಸ್ವಿ ಆಗಲಿ ಅಂತೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಸೊ ಇದೀಗ ವಿದ್ಯಾರ್ಥಿಗಳ ಜೀವನದಲ್ಲಿ ಪುಸ್ತಕ ಮತ್ತು ದಿನಪತ್ರಿಕೆಗಳ ಪಾತ್ರ ಅಂತೇಳಿ ಬಂತು ಅಂದರೆ ಅದು ಯಾವ ರೀತಿಯಾಗಿರಬೇಕು? ಡೇ ಒನ್ನಿಂದ ಸರ್ ನಾನು ಯಾವತ್ತೂ ಮೈಸೂರು ಯೂನಿವರ್ಸಿಟಿಗೆ ಹೋದೆ, MSc ಹೋದೆ, ಲೈಬ್ರರಿನೇ ಒಂದು ನಮ್ಮೊಂದು ಮನೆ ಆಗಿ ಆ ಥರ ಕನ್ವರ್ಟ್ ಆಯಿತು ಸರ್. ಬಿಕಾಸ್ ಲೈಬ್ರರಿ, ಪುಸ್ತಕ ಎರಡೂ ಬೇಕೇ ಬೇಕು ಸರ್. ಪುಸ್ತಕ ಹೆಂಗಿರುತ್ತೆ ಅಂದರೆ ಟೆಕ್ಸ್ಟ್ ಬುಕ್ ಕ್ಯಾನ್ ಚೇಂಜ್ ಒನ್ಸ್ ಲೈಫ್ ಅಂತ ಹೇಳ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂಥ ಬರೀ ಸಿಲೆಬಸ್ ಅಷ್ಟೇ ಅಲ್ಲ, ಅಂದರೆ ಸಿಲೆಬಸ್ ನಾಲೆಜ್ ಅಲ್ಲದೇ ಬೇರೆ ಬೇರೆ ಪುಸ್ತಕಗಳು ತುಂಬ ಇದೆ. ನಮ್ಮ ಲೈಫ್ ಚೇಂಜ್ ಮಾಡುವಂಥ ಪುಸ್ತಕಗಳಿದೆ. ನಾವೆಲ್ಸ್ ಆಗಿರ್ಬೋದು, ಬಯೋಗ್ರಫಿ ಆಗಿರ್ಬೋದು, ಸ್ಟೋರಿ ಬುಕ್ಸ್ ಆಗಿರ್ಬೋದು. ಈ ಥರ ಬೇರೆ ಬೇರೆ ಬುಕ್ಸ್ನ ನಾವು ಓದ್ತಾ ಹೋದರೆ ಅದರಿಂದ ಒಳ್ಳೆ ನಾಲೆಜ್ ಸಿಗುತ್ತೆ. ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಅನ್ನೋ ಒಂದು ನಮಗೆ ಥಿಂಗ್ ಗೊತ್ತಾಗುತ್ತೆ, ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ ಸರ್. ಇವಾಗ ಲೈಫಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ, ಎಷ್ಟೋ ತೊಂದರೆಗಳು ಬರುತ್ತೆ. ಅದನ್ನು ನಾವು ಅನುಭವಿಸಿ ಅದನ್ನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದನ್ನು ಥಿಂಕ್ ಮಾಡಿಬಿಟ್ಟು, ಅದನ್ನು ಯೋಚನೆ ಮಾಡಿಬಿಟ್ಟು ಅಷ್ಟೊಂದು ಟೈಮ್ ಇವಾಗಿರೋ ಪರಿಸ್ಥಿತಿಯಲ್ಲಿ ನಮಗಿಲ್ಲ. ಬಟ್ ನಾವು ಒಂದು ಬುಕ್ಕನ್ನು ಓದಿದ್ರೆ, ಒಂದು ವ್ಯಕ್ತಿ ಬರೆದಿರೋ ಅಂಥದ್ದಾಗಿರ್ಬೋದು ಅಥವಾ ಬರೆದಿರೋದು ಅವ್ರದ್ದೇ ಲೈಫ್ ಇರ್ಬೋದು, ಆ ಒಂದು ಬುಕ್ನ ಓದಿದ್ವಿ ಅಂದರೆ ಯಾವ ರೀತಿ ಅವ್ರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು, ಯಾವ ರೀತಿ ಅವ್ರ ಸಕ್ಸಸ್ನ ಗಳಿಸಿದ್ರು ಅಂತ ಓದಿ ತಿಳ್ಕೊಬಹುದು ಸರ್. ಸೊ ಎಕ್ಸ್ಪೀರಿಯನ್ಸ್ ಮಾಡಿ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ ಸರ್. ಎಲ್ಲರ ಲೈಫಲ್ಲೂ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಬಟ್ ಇನ್ನೊಬ್ಬರ ಲೈಫಿಂದ, ಇನ್ನೊಬ್ರು ಮಾಡಿರೋ ತಪ್ಪನ್ನು ನೋಡಿ ನಾವು ಆ ತಪ್ಪು ಮಾಡಬಾರ್ದು, ತಪ್ಪನ್ನು ತಿದ್ಕೋಬೇಕು ಅನ್ನೋವಂಥದ್ದು ಪುಸ್ತಕದಿಂದ ಸಿಗ್ತಿದೆ ಸರ್. ಹೆಚ್ಚಾಗಿ ಓದಿದ್ರೆ ಒಂದಿಷ್ಟು ವ್ಯಕ್ತಿಗಳ ಅನುಭವದ ಪಾಠಗಳು ನಮಗೆ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ವಿನ್ ಅನ್ನೋವಂಥ ಪುಸ್ತಕ ಇದೆ ಸರ್, ಅದು ತುಂಬ ಚೆನ್ನಾಗಿದೆ. ಮತ್ತು APJ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ವಿವೇಕಾನಂದ ಅವರಾಗಿರ್ಬೋದು, ಅವರಂಥ ಸಾಧನೆ ಮಾಡಿರುವಂಥ ತುಂಬ ಪುಸ್ತಕಗಳಿದೆ. ವಿಂಗ್ಸ್ ಆಫ್ ಫೈರ್ ಇದೆ. ಆ ಥರ ಪುಸ್ತಕಗಳನ್ನು ನಾವು ಓದಿದರೆ, ಧಾರ್ಮಿಕ ಇದಕ್ಕೆ ಬಂದರೆ ಭಗವದ್ಗೀತೆ ಇದೆ, ತುಂಬ ಧಾರ್ಮಿಕ ಗ್ರಂಥಗಳಿವೆ. ಅದನ್ನು ಕೂಡ ಓದ್ಬಿಟ್ಟು, ನಾನು ಪರ್ಸ್ನಲಿ ಬಿಲೀವ್ ಮಾಡೋದು ಹ್ಯುಮ್ಯಾನಿಟಿಯಲ್ಲಿ. ಹ್ಯುಮ್ಯಾನಿಟಿ ಈಸ್ ದ ಗುಡ್ ಥಿಂಗ್. ಇಟ್ಸ್ ಅ ಗುಡ್ ಒಂದು ಮಾನವೀಯತೆಯನ್ನು ಯಾವ ರೀತಿ ನಾವು ಇನ್ನೊಬ್ಬರಿಗೆ ತೋರಿಸ್ತೀವಿ, ಅದೇ ಒಂದು ಜೀವನದ ಮುಖ್ಯ ಗುರಿ ಆಗಬೇಕು. ಬಿಕಾಸ್ ಹ್ಯುಮ್ಯಾನಿಟಿ ಇದ್ರೇ ನಾವು ಮುಂದೆ ಜೀವನದಲ್ಲಿ ಸಕ್ಸಸ್ ಪಡಿಬೋದು ಅಥವಾ ಮುಂದೆ ಹೋಗ್ಬೋದು ಸರ್. ಸೊ ಈ ಥರ ಹ್ಯುಮ್ಯಾನಿಟಿ ಇದೆಲ್ಲ ನಾವು ಪುಸ್ತಕಗಳಿಂದ ಓದಿ ನೋಡಿ ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಹ್ಯುಮ್ಯಾನಿಟಿನ ಎಲ್ಲರೂ ಬೆಳೆಸ್ಕೋಬೇಕು ಅನ್ನೋದೇ ನಂದು ಒಂದು ಮಾತು ಸರ್. ಒಂದು ಒಳ್ಳೆಯ ಮಾತನ್ನು ಹೇಳಿದ್ರಿ. ಇದೀಗ ನಾನು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳೋದಾದರೆ, ನಮ್ಮ ಈ ಬೆಳಗಾವಿ ಭಾಗದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮೈಸೂರು ಕಡೆ ಏನಾದರೂ ತಮ್ಮ ಶಿಕ್ಷಣವನ್ನು ಮುಂದುವರಿಸಬೇಕಂತ ಆಸೆಯನ್ನು ಇಟ್ಟುಕೊಂಡಿದ್ರೆ ಅದು ಯಾವ ರೀತಿಯಾಗಿರ್ತಕ್ಕಂಥ ಪ್ರೊಸೆಸ್ ಇದೆ? ನಮ್ಮ ಬೆಳಗಾವಿಯಿಂದ ಮೈಸೂರಿಗೆ ಹೋಗಬೇಕಾಯ್ತು, ಮೈಸೂರು ಮಹಾರಾಣಿ ಕಾಲೇಜ್ನಲ್ಲಿ ಅಥವಾ ಬೇರೆ ಬೇರೆ ಕಾಲೇಜ್ನಲ್ಲಿದ್ದರೆ, ಸೊ ಈ ಒಂದು ಪ್ರೊಸೀಜರ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಾವು ಹೇಳಬಯಸಬೇಕಾಯಿತು. ಹಾಂ ಸರ್, ಎನಿವನ್ ಕ್ಯಾನ್ ಗೋ ಸರ್. ಆ ಥರ ಏನೂ ಇಲ್ಲ. ಅವ್ರ ಹತ್ರ ಪೊಟೆನ್ಷಿಯಲ್ ಇದ್ದರೆ, ಕಾನ್ಫಿಡೆನ್ಸ್ ಇದ್ದರೆ, ನಾನು ಮಾಡೇ ಮಾಡ್ತೀನಿ ಅನ್ನುವಂಥ ಛಲ ಇದ್ದರೆ ಎಲ್ಲರೂ ಮೈಸೂರಿಗೆ ಹೋಗ್ಬೋದು. ನನಗೆ ತುಂಬ ಜನ ಅಪ್ರೋಚ್ ಕೂಡ ಆಗಿದ್ದಾರೆ. ನಾನು ಅವರಿಗೆಲ್ಲ ಹೇಳಿದ್ದೀನಿ ಯಾವ ಥರ ಪ್ರೊಸೆಸ್ ಇದೆ ಅಂತ. ನಾನು MSc ಮಾಡಬೇಕಾದ್ರೆ ಸರ್ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಮೈಸೂರು ಯೂನಿವರ್ಸಿಟಿಗೆ. ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆಸ್ ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇಬ್ಬರಿಗೂ ಒಂದೇ ಒಂದು ಕಾಮನ್ ಎಕ್ಸಾಮ್ ಇತ್ತು ಸರ್. ಯಾರು ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ 10+ ಮಾರ್ಕ್ಸ್, 50 ಮಾರ್ಕ್ಸಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. 10ಗಿಂತ ಜಾಸ್ತಿ ಮಾರ್ಕ್ಸ್ ತೊಂದರೆ ಅವ್ರ ಎಬಿಲಿಟಿ ಇರುತ್ತೆ, ದೇ ಆರ್ ಎಲಿಜಿಬಲ್ ಅಂತ. ಸೊ ಅವ್ರಿಗೆ ಆ ಎಬಿಲಿಟಿ ಇದೆ. ಪ್ಲಸ್ ನಾವು ಅಕಾಡೆಮಿಕಲ್ಲಿ ಏನು ಸ್ಕೋರ್ ಮಾಡಿರ್ತೀವಿ ಔಟ್ ಆಫ್ 100%ಗೆ ಲೈಕ್ 80, 70 ಆರ್ 90 ಈ ಥರ ಪರ್ಸೆಂಟ್ 50-50 ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್. ಇದು ಎಂಟ್ರೆನ್ಸ್ ಎಕ್ಸಾಮ್ 50% ಆ್ಯಂಡ್ ನಾವು ಅಕಾಡೆಮಿಕ್ ಮಾರ್ಕ್ಸ್ 50%. ನಾವು ಅದರಲ್ಲೂ ನಾವು ಮಾಡಿರೋ ಸಬ್ಜೆಕ್ಟಲ್ಲಿ ಅಷ್ಟೇ. ಇವಾಗ ನಾನು PCM ಕಾಂಬಿನೇಷನ್ ಇದ್ದೀನಿ, ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಫಿಸಿಕ್ಸ್ ಟು ಡೂ MSc. ಅಂದರೆ ಫಿಸಿಕ್ಸ್ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಕೆಮಿಸ್ಟ್ರಿ ಇದ್ದರೆ ಕೆಮಿಸ್ಟ್ರಿ, ಮ್ಯಾಥ್ಸ್ ಇದ್ದರೆ ಮ್ಯಾಥ್ಸು. ಈ ಥರ ಸಿಂಗಲ್ ಸಬ್ಜೆಕ್ಟ್ನ ಕನ್ಸಿಡರ್ ಮಾಡಿಬಿಟ್ಟು ಒಂದು ಪರ್ಸೆಂಟೇಜ್ ಮಾಡಿ ರ್ಯಾಂಕ್ ಲಿಸ್ಟ್ ಮಾಡ್ತಾರೆ ಸರ್. ಆ ರ್ಯಾಂಕ್ ಲಿಸ್ಟಲ್ಲಿ ಯಾರು ಟಾಪಲ್ಲಿ ಇರ್ತಾರೆ ಅವ್ರಿಗೆ ಕಾಲ್ ಆಗ್ತಾ ಹೋಗುತ್ತೆ, ಹೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡು ಬರ್ಬೋದು. ಅವ್ರ ಸೀಟ್ ಯಾವ ರೀತಿ ಅಲಾಟ್ಮೆಂಟ್ ಮಾಡ್ಕೊತಾರೆ ಅಂದರೆ, ಪ್ಲಸ್ ಮೊದಲು ಮಾನಸ ಗಂಗೋತ್ರಿ ಕ್ಯಾಂಪಸ್ಸಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಆಮೇಲೆ ಮೈಸೂರು ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಕಾಲೇಜಸ್ ಯಾವ್ಯಾವುದಿದೆ, ಮಹಾರಾಣೀಸ್, JSS ಅದೆಲ್ಲ ಆಟೋನಾಮಸ್ ಕಾಲೇಜಸ್ ಆಗುತ್ತೆ. ಆ ಕಾಲೇಜಸ್ಸಲ್ಲೆಲ್ಲನೂ ಕೂಡ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಬಟ್ ನಾನು ಕೇಳ್ಪಟ್ಟಿರೋದು ಈ ಇಯರಿಂದ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ ಸರ್. ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ.
ನೇರವಾಗಿ ಪ್ರವೇಶಾತಿ ಇದೆ. ಅವ್ರ ಅಕಾಡೆಮಿಕ್ ಸ್ಕೋರ್ ಮೇಲೆನೆ ಅವ್ರಿಗೆ ಪ್ರವೇಶಾತಿ ಇದೆ ಸರ್. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಂತೋಷ ಉಂಟು ಮಾಡಿದ್ರೆ ಅಂತ ಫಲ ಅಂತ. ಸರಿ ಸರ್. ಓಕೆ ಓಕೆ. ಸೊ ಯಾರಾದರೂ ಹೋಗಿ ಅಡ್ಮಿಷನ್ ಮಾಡಿ ಬರ್ಬೋದು ಸರ್. ರೈಟ್. ಒಂದು ವೇಳೆ ಮೈಸೂರು ಕಡೆ ತಾವೇನಾದರೂ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಹೋಗಬೇಕಾಗಿತ್ತು ಅಂದರೆ ನಮ್ಮ ಸ್ನೇಹ ಕುಲಕರ್ಣಿಯವ್ರನ್ನ ಸಂಪರ್ಕಿಸಿದರೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬಹುದು ಅಂತ ನಾನು ವೀಕ್ಷಕರಿಗೆ ನನಗೆ ಇನ್ನೂ ತುಂಬಾನೇ ಖುಷಿ ಆಗುತ್ತೆ. ನನ್ನ ಕಡೆಯಿಂದ ಯಾರಾದರೂ ಅಲ್ಲಿ ಹೋಗಿ ಸಾಧನೆ ಮಾಡಿದ್ರೆ ಇಲ್ಲಿಂದ ಅಲ್ಲಿ ಏನಾದರೂ ಹೋದರೆ ಸಪೋಸ್ ಯಾರಾದರೂ ಒಂದು ಅಥಣಿಯಿಂದ ಅವರ ವಿದ್ಯಾರ್ಥಿ ಹೋಯ್ತು ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋಗಿ ನಾನು ಅಥಣಿಯಿಂದ ಅಂತಂದಾಗ ಅವ್ರು ಮುಖ್ಯವಾಗಿ ನೆನಪು ಮಾಡೋದೇ ತಮ್ಮ ಹೆಸರು. ಸ್ನೇಹ ಕುಲಕರ್ಣಿ ಅನ್ನೋರು ಒಬ್ರು ಇಲ್ಲಿದ್ರಪ್ಪ, ಒಂದಿಷ್ಟು 6 ಗೋಲ್ಡ್ ಮೆಡಲನ್ನು ಪಡ್ಕೊಂಡು ಅಥಣಿ ಅನ್ನೋ ಶಬ್ದವನ್ನು ಇಲ್ಲಿ ನಮಗೆ ಬಿಟ್ಟು ಹೋಗಿದ್ದಾರೆ, ಆ ಒಂದು ಪವರ್ ಇದೆ ಅಂತ. ಸೊ ಅದು ಕೂಡ ನಮಗೆ ಮತ್ತಷ್ಟು ಖುಷಿ, ಅಥಣಿ ಭಾಗದ ಜನತೆಗೆ ಖುಷಿ ಕೊಡ್ತದೆ ಅಂತ ಹೇಳ್ತಾ ಕೊನೆಯದಾಗಿ ಈ ಸಂದರ್ಶನದಲ್ಲಿ ತಾವು ಯಾವುದಾದ್ರೂ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ನೆನೆಯಬೇಕಾಗಿತ್ತು ಅಂದರೆ ಅದು ಈ ವ್ಯಕ್ತಿಯ ತ್ಯಾಗ ಅಥವಾ ಅವರ ಒಂದು ಪರಿಶ್ರಮ ನನಗೆ ಬಹಳಷ್ಟಿದೆ, ಕೊನೆಯದಾಗಿ ಈ ಸಂದರ್ಶನದಲ್ಲಿ ಯಾರನ್ನ ತಾವು ಹೆಚ್ಚಾಗಿ ನೆನೆಯಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಅದೇ ಹೇಳಿದ್ನಲ್ಲ ಸರ್, ಅಮ್ಮನೇ. ಯಾಕಂದರೆ ಅವರು ನಾನು ಚಿಕ್ಕವಳಿರ್ಬೇಕಾದ್ರೂ ನನ್ನ ತಂದೆನ ಕಳ್ಕೊಂಡೆ. ಅವ್ರು ಇರಬೇಕಾದ್ರೂ ಅವರಿಗೊಂದು ಕನಸಿತ್ತು. ನಾನು ಅಕಾಡೆಮಿಕಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೇನು ರ್ಯಾಂಕ್ ಸ್ಟೂಡೆಂಟೇನೆ. ಸೊ ಅವರಿಗೊಂದು ಏನು ಅಂದರೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇತ್ತು, ನಾನು ಏನಾದರೂ ಆಗ್ತೀನಿ ಅಂತ. ಅವರು ಕೂಡ ನನಗೆ ಅವಾಗ ಹೇಳ್ತಿದ್ರು ಮುಂದೆ ದೊಡ್ಡ ವ್ಯಕ್ತಿ ಆಗಬೇಕು, ಒಂದು ಒಳ್ಳೆ ಕಡೆ ಸಾಧನೆ ಮಾಡಬೇಕು ಅಂತ ಅವರು ಹೇಳ್ತಿದ್ರು. ಅವ್ರು ಹೋದ್ಮೇಲೆ ಅಮ್ಮನೇ ನನಗೆಲ್ಲ. ಸೊ ಅವರು ಫೈನಾನ್ಷಿಯಲ್ ಎಷ್ಟೇ ಕಷ್ಟ ಬಂದರು, ಇಶ್ಯೂಸ್ ಬಂದರು, ಅದು ಯಾವುದೂ ನಮ್ಮ ಮೇಲೆ ಹಾಕ್ದೇನೆ, ಇವಾಗ ನಮ್ಗೆ ಗೊತ್ತೂ ಆಗ್ದೇನೆ ಆ ಇಶ್ಯೂಸ್ ಬಂದ್ರು ಅದು ನಮ್ಗೆ ಗೊತ್ತಾಗ್ದೇ ಇಲ್ಲಿವರೆಗೂ ಕಳಿಸಿ, ಅಥಣಿಯಿಂದ ಮೈಸೂರಿಗೆ ಕಳಿಸಿ, ಅಲ್ಲಿ ಓದಿಸಿ. ಸೊ ನಾನು ಇವಾಗ ಏನಿದ್ದೀನೋ, ನಾನು ಏನು ಸಾಧನೆ ಮಾಡಿದ್ದೀನೋ, ಈ ಗೋಲ್ಡ್ ಮೆಡಲ್ ಇರ್ಬೋದು ಅಥವಾ ಹೆಸರು ಇರ್ಬೋದು, ಅವ್ರು ಹೇಳೋದೊಂದೇ, ನಾನು ರೋಡಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಅಂದರೆ ನಡ್ಕೊಂಡು ಹೋಗಬೇಕಾದ್ರೆ ಯಾರಾದರೂ ಬೊಟ್ಟು ತೋರಿಸಿ ಆ ಹುಡುಗಿ ಇಂಟೆಲಿಜೆಂಟ್ ಇದ್ದಾಳೆ, ಒಂದು ಸಾಧನೆ ಮಾಡಿದ್ದಾಳೆ, ಇನ್ನೂ ಸಾಧನೆ ಮಾಡ್ತಾಳೆ ಅಂತ ಹೇಳಬೇಕೆ ಹೊರತು ಇಷ್ಟು ರಿಚ್ ಇದ್ದಾರೆ, ಇಷ್ಟು ಹಣ ಇದೆ ಅನ್ನೋಕ್ಕಿಂತ ಸಾಧನೆ ಏನು ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ತಮ್ಮ ತಾಯಿಯವರ ಪರಿಶ್ರಮ, ಅವರು ನಿಮಗೆ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಹಾಗೆ ಅವರ ಒಂದು ತ್ಯಾಗ ನಿಮ್ಮಲ್ಲಿ ಸಾಧನೆಯನ್ನು ಮಾಡಬೇಕು ಎಂಬ ಕನಸನ್ನು ಹುಟ್ಟಿಸಿದೆ. ಆ ಸಾಧನೆಯ ಹಾದಿಯಲ್ಲಿ ತಾವು ಸಾಗ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ನನಗೆ ಕ್ವಾಲಿಟಿ ಆಫ್ ಲೈಫ್ ಕೊಡಬೇಕು ನನ್ನ ಮನೆಯವರಿಗೆ ಅನ್ನೋದೊಂದು ಇದೆ, ಕನಸು ಇದೆ. ಆ ಡ್ರೀಮೇ ನನ್ನ ಇಲ್ಲಿವರೆಗೂ ಅಂದುಕೊಂಡಿರ್ತಕ್ಕಂಥ ಈ ಕ್ವಾಲಿಟಿ ಆಫ್ ಲೈಫನ್ನು ನಿಮ್ಮ ಫ್ಯಾಮಿಲಿಯವರಿಗೆ ಕೊಡೋದು ಬಹುಬೇಗನೆ ಈಡೇರಲಿ. ಜೊತೆಗೆ ಇಲ್ಲಿ ಒಂದು 6 ಬಂಗಾರದ ಪದಕವನ್ನು ಮೈಸೂರು ಯೂನಿವರ್ಸಿಟಿಗೆ ಪಡ್ಕೊಂಡಿದ್ದೀರಿ. ಇದ್ರ ಜೊತೆಗೆ ಈ ಇನ್ಸ್ಪೈರ್ ಅವಾರ್ಡ್ ಕೂಡ ಬರ್ತಾ ಇದೆ. ಬಹುಬೇಗನೆ ಇನ್ಸ್ಪೈರ್ ಅವಾರ್ಡು ಕೂಡ ತಮಗೆ ಸಿಗಲಿ, ತಾವು ಅಂದುಕೊಂಡಿರ್ತಕ್ಕಂತಹ ಆ ಒಂದು ಕೇಂದ್ರದಲ್ಲಿಯೇ PhD ಅವಕಾಶ ಸಿಗಲಿ. ಹಾಗೆ ಅದೇ ರೀತಿಯಾಗಿ ತಾವು ಕನಸನ್ನು ವ್ಯಕ್ತಪಡಿಸಿರಿ, ಒಂದು ಎಜುಕೇಷನಲ್ ಅಡಾಪ್ಷನ್ ಅದು ಬಹಳಷ್ಟು ಜನರಿಗೆ ಸಿಗುವಂತೆ ನಿಮ್ಮಿಂದ ಆಗಲಿ ಅಂತೇಳಿ ನಾನು ಬಯಸಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಮ್ಮ ಒಂದು ಕರೆಗೆ ಕೊಟ್ಟು ತಮ್ಮ ಅತ್ಯಮೂಲ್ಯದ ಸಮಯವನ್ನು ನಮಗೆ ಇಲ್ಲಿ ಸಂದರ್ಶನಕ್ಕೆ ಕೊಟ್ಟಿದ್ದೀರಿ. ನಾನು ಮತ್ತೊಮ್ಮೆ ನಿಮ್ಮೆಲ್ಲ ಕನಸುಗಳು ಸಾಕಾರವಾಗಲಿ ಅಂತೇಳಿ ಹಾರೈಸಿ ಆ ದೇವರಲ್ಲಿ ಅದನ್ನು ಬೇಡಿಕೊಂಡು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮಗೆ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.